ಭಾಸ್ಕರ್ ರಾವ್ ಸರ್ ಅವರ ಮನೆಗೆ. ಸೊ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾಸ್ಕರ್ ರಾವ್ ಸರ್ ಅವರ ದರ್ಶನ ಸೈಕ್ಲಿಂಗ್ ಅಲ್ಲಿ ಆಗ್ತಾ ಇದೆ. ಸೊ ಪೇಂಟಿಂಗ್ ಬಗ್ಗೆ ಹೆಚ್ಚು ಆಸಕ್ತಿನ ಹೇಗೆ? ಅತ್ತಿಯು ಬಂತ, ನನ್ನ ತುಂಬಾ ಗೆಳೆಯ, ನನಗೆ ನನ್ನ ಮದುವೆ ಸಮಯದಲ್ಲಿ ಕೊಟ್ಟಿದ್ದು ಅಷ್ಟೇ. IPS ಅಧಿಕಾರಿಗಳನ್ನ ಕಂಪೇರ್ ಮಾಡೋದೇ ಸಿಂಹಕ್ಕೆ. ಬರೀ ಸಿಂಹ ಥರ ಪಿಕ್ಚರ್ ಇಟ್ಕೊಂಡ್ಬಿಟ್ರೆ ಸಾಲ, ಸಿಂಹನ ಥರ ಇರಬೇಕು. 60ನೇ ವಯಸ್ಸಿಗೂ ನಾವು 5-6 ಜನಕ್ಕೆ ಒಡೆದು ಮಲಗಿಸೋ ಅಷ್ಟು ಶಕ್ತಿ ನಮ್ಗೆ ಇರಬೇಕು. ಹೆಚ್ಚಿನ ಕಲಾಕೃತಿಗಳು ನಮಗೆ ಕಾಣಸಿಗುತ್ತೆ. ಮತ್ತು ನಮ್ಮ ತಂದೆ ಬಿಹಾರದಲ್ಲಿ ಕೊಟ್ಟೋಗ್ಬಿಟ್ರು. ವಿಶ್ವೇಶ್ವರಯ್ಯ ಅವ್ರಿಗೆ ಕರ್ಕೊಂಡು KRS ಗೇಟ್ ಎಲ್ಲ ಚೇಂಜ್ ಮಾಡಿದ್ರು. ನಮ್ಮ ತಂದೆ ರಿಟೈರ್ಮೆಂಟ್ ಆದಾಗ ಸರ್ ಲವ್ ಮ್ಯಾರೇಜ್ ಎಲ್ಲರೂ ಸೇರಿ, ನಾನು ಸವಿತಾ ಕಮಲ್ ಪದ್. ನಿಮಗೆ ಇರುವಂತಹ ವಿಷನ್ ಏನು ಅಂತ ಪೊಲಿಟಿಕಲ್ಲಿ? ಪಕ್ಷದ ಕಚೇರಿ ಗುಡಿಸು ಅಂತ ಹೇಳಿದ್ರೂ ಅದು ಮಾಡುತ್ತಾ ಇರೋದು. ಚಾಮರಾಜಪೇಟೆಯಲ್ಲಿ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇದ್ದೀರಾ. ಅವ್ರ ಜನನೇ ಅವ್ರಿಗೆ ಜಾಸ್ತಿ ಓಟ್ ಹಾಕ್ತಾ ಇದ್ದಾರೆ. ಸೈಲೆಂಟ್ ಸುನೀಲ್ ಅವರನ್ನ ಭೇಟಿ ಮಾಡ್ತೀನಿ. ವೆದರ್ ಇಟ್ ಇಸ್ ಸೈಲೆಂಟ್ ಸುನೀಲ್ ಅವ್ರ ವೈಲೆಂಟ್ ಸುನೀಲ್ ಯಾರೇ ಇರಲಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿರುವಂಥದ್ದು ಮಾಜಿ IPS ಅಧಿಕಾರಿ ಮತ್ತು ಅದ್ಭುತವಾಗಿ ತಮ್ಮ ಒಂದು ಕೆಲಸದ ಮೂಲಕ ಜನರ ಮನಸ್ಸಲ್ಲಿ ಜಾಗ ಮಾಡಿರುವಂತಹ ಭಾಸ್ಕರ್ ರಾವ್ ಸರ್ ಅವರ ಮನೆಗೆ. ಸೊ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಮಾಜಿ IPS ಅಧಿಕಾರಿ ಮತ್ತು BJPಯ ನಾಯಕ ಭಾಸ್ಕರ್ ರಾವ್ ಅವರ ಮನೆ. ಸೊ ಬನ್ನಿ, ಹೋಮ್ ಟೂರ್ ಅನ್ನು ಮಾಡೋದಕ್ಕೆ ಇವತ್ತು ನಾನು ಬರ್ತಾ ಇದ್ದೀನಿ. ತುಂಬ ಜನಕ್ಕೆ ಒಂದು ಕ್ಯೂರಿಯಾಸಿಟಿ, ಅವರ ಮನೆ ಹೇಗಿರುತ್ತೆ ಮತ್ತು ಅವರಿಗೆ ಇರುವಂತಹ ಆಸಕ್ತಿಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇದು ಅವರ ಮನೆಯಲ್ಲಿರುವಂತಹ ಪೆಟ್. ಮತ್ತೊಂದು ಕಡೆ ನಾವು ಎಂಟರ್ ಆದ ತಕ್ಷಣ ನಮಗೆ ಒಂದು ಗಾರ್ಡನ್ ಏರಿಯಾ ಸಿಗುತ್ತೆ. ತುಂಬ ಅದ್ಭುತವಾದಂತಹ ಗಾರ್ಡನ್ ಏರಿಯಾ. ಮುಂಜಾನೆ ಟೈಮಲ್ಲಿ ಬಂದಿರೋದ್ರಿಂದಾಗಿ ಭಾಸ್ಕರ್ ರಾವ್ ಸರ್ ಅವರ ದರ್ಶನ ಸೈಕ್ಲಿಂಗಲ್ಲಿ ಆಗ್ತಾ ಇದೆ. ವೆಲ್ ನೋಡಿ, ಸೈಕಲಲ್ಲಿ ಮಾಜಿ IPS ಅಧಿಕಾರಿ. ಸಿಕ್ಕಾಪಟ್ಟೆ ಜನರಿಗೆ ಒಂದು ಕ್ಯೂರಿಯಾಸಿಟಿ, ಹೇಗಿರ್ತಾರೆ ಭಾಸ್ಕರ್ ರಾವ್ ಸರ್, ಡೈಲಿ ರೋಟೀನ್ಸ್ ಹೇಗಿರುತ್ತೆ ಅವ್ರದ್ದು ಅಂತ. ಸರ್, ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಿ, ಎಷ್ಟೊತ್ತು ವರ್ಕೌಟ್ ಮಾಡ್ತೀರಿ? ಸೋ ಫಿಟ್ ಆ್ಯಂಡ್ ಫೈನ್. ಬೆಳಗ್ಗೆ 5:40ಕ್ಕೆ ಎದ್ದೇಳೋದು. 6 ಗಂಟೆಗೆ ರೆಡಿಯಾಗಿ ಐದರ್ 45 ಮಿನಿಟ್ಸ್ ಟ್ರೆಡ್ಮಿಲ್ ಅಥವಾ 1 hour ಆಫ್ ಸೈಕ್ಲಿಂಗ್. ಆಮೇಲೆ ನಾನು ನನ್ನ ವೈಫ್ ಯೋಗ ಮಾಡ್ತೀವಿ. ಆಮೇಲೆ ಕಾಫಿ ಆ್ಯಂಡ್ ನ್ಯೂಸ್ ಪೇಪರ್ ಟಿಲ್ ಅಬೌಟ್ 8:15, 8:30. ಆಮೇಲೆ ಸ್ನಾನ ಆ್ಯಂಡ್ ಬ್ರೇಕ್ಫಾಸ್ಟ್. ಆಮೇಲೆ ನಮ್ಮ ಝೂಮ್ ಮೀಟಿಂಗ್ಸ್ ಎಲ್ಲ ಇರುತ್ತೆ. ಆಮೇಲೆ ಹೊರಗಡೆ ಹೋಗೋದು. ಅಮೇಜಿಂಗ್ ಸರ್. ಸರ್, ತುಂಬ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಏನು ಅಂತಂದರೆ, IPS ಆಗಿದ್ದಾಗ ಇರುವಂಥ ರೋಟೀನ್ ಬೇರೆ ಮತ್ತು ರಾಜಕಾರಣಿ ಆದಾಗ ಇರುವಂಥ ರೋಟೀನ್ ಬೇರೆ. ಈಗ ಇನ್ನೂ ಜಾಸ್ತಿ ಬ್ಯುಸಿ. ಅವಾಗ ಒಂದೇ ಒಂದು ಆಸ್ಪೆಕ್ಟ್ ಇತ್ತು. ಅವಾಗ ಈಗ ಮೈ ಪ್ರಿಪರೇಷನ್ ಇಸ್ ಡಿಫ್ರೆಂಟ್ ಅಲ್ಲ. ಆವಾಗ ಬರೀ ಲಾ ಆ್ಯಂಡ್ ಆರ್ಡರ್, ಲಾ, ಕೋರ್ಟ್ ಇತ್ಯಾದಿ. ಈಗ ನಾವು ಮೈ ಪಾರ್ಟಿ ಎಕ್ಸ್ಪೆಕ್ಟ್ಸ್ ಮೀ ಟು ನೋ ಮೋರ್ ಅಬೌಟ್ ಕಾನ್ಸ್ಟಿಟ್ಯೂಷನ್, ಲಾ, ಮತ್ತು ಪಾಲಿಸಿ, ಮತ್ತು ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್. ಯಾಕೆಂದರೆ ಯಾವುದೇ ಟೈಮಲ್ಲಿ ನಮ್ಮ ಪಕ್ಷದ ಹಿರಿಯರು ಅಥವಾ ನಮ್ಮ ಮಾಧ್ಯಮದ ಹಿರಿಯರು ನಮ್ಮ ಒಪಿನಿಯನ್ ಕೇಳೋವಾಗ ನನಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ನಾವು ರೆಡಿಗಿರಬೇಕು. ಯಾವಾಗ ಕೇಳ್ತಾರೆ ನಾವು ತಿಳ್ಕೊಂಡಿರ್ಬೇಕು. ಮತ್ತು ಇಟ್ಸ್ ಆಲ್ವೇಸ್ ಗುಡ್ ಟು ನೋ ವಾಟ್ ಈಸ್ ಗೋಯಿಂಗ್ ಆನ್. ಸೊ ಆ್ಯಂಡ್ ದೆನ್ ನಮ್ಮ ಚಾಮರಾಜಪೇಟೆಯಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಸೊ ಚಾಮರಾಜಪೇಟೆ ಜನನೂ ಬರ್ತಾ ಇರ್ತಾರೆ ಮೀಟ್ ಮಾಡೋಕ್ಕೆ, ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ. ಮತ್ತು ಜಾಸ್ತಿ ಟೀ ಕಾಫಿ ಮೀಟಿಂಗು ಯಾವಾಗ ಸಮಯ ಸಿಗುತ್ತೆ, ಬೆಳಗ್ಗೆ ಅಥವಾ ಸಾಯಂಕಾಲ ಅಲ್ಲಿ ಟೀ ಕಾಫಿ ಮೀಟಿಂಗ್ ಮತ್ತು ಯಂಗ್ಸ್ಟರ್ಸ್ಗೆ ಮೀಟ್ ಮಾಡೋದು. ಮತ್ತು ಲಾಟ್ ಆಫ್ ಟೈಮ್ಸ್ ನಾನು ಮೈಸೂರಿಗೆ, ಮಡಿಕೇರಿಗೆ ಮತ್ತು ಉತ್ತರ ಕರ್ನಾಟಕ ಹೋಗ್ತಾ ಇರ್ತೀನಿ. ಯಾಕೆಂದರೆ ನಮಗೆ ಭಾಳ ಜನ ಸ್ನೇಹಿತರಿದ್ದಾರೆ ಅಲ್ಲಿಗೆ. ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇತ್ಯಾದಿಗಳ ಬಗ್ಗೆ ಮಾತನಾಡುವಾಗ ಕಾಲೇಜಸ್ಗೆ, ಯೂನಿವರ್ಸಿಟೀಸ್ಗೆ ಆ್ಯಸ್ ಎ ಗೆಸ್ಟ್ ಹೋಗ್ತಾ ಇರೋದು. ಆ್ಯಂಡ್ ದೆನ್ ನಾನು KSRTC ವರ್ಕರ್ಸ್ ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆಗಿದ್ದೀನಿ. ಮತ್ತು ಪ್ರೈವೇಟ್ ಸೆಕ್ಯೂರಿಟಿ ಅಸೋಸಿಯೇಷನ್ ಆನರರಿ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ದಟ್ ಆಲ್ಸೋ ಕೀಪ್ಸ್ ಮೀ ವೆರಿ ವೆರಿ ಬ್ಯುಸಿ. ಸೊ ಸರ್ವಿಸ್ಗಿಂತ ಜಾಸ್ತಿ ಈಗ ಬ್ಯುಸಿಗಿದ್ದು. ಅದಕ್ಕೋಸ್ಕರ ಸರ್ವಿಸ್ ಅಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ, ಕೆಲವು ಕೆಲಸಗಳು ಅಂದ್ಬಿಟ್ಟು ಸರ್ವಿಸ್ ರಿಟೈರ್ಮೆಂಟ್ಗಿಂತ 2 years ಮುಂಚೆನೇ ನಾನು ಲೆಫ್ಟ್ ಸರ್ವಿಸ್. 24 ನಾನು ರಿಟೈರ್ ಆಗೋದಿತ್ತು. ಸೊ 22 ಸರ್ವಿಸ್ ಬಿಟ್ಬಿಟ್ಟಲ್ಲ ನಾನು. ಅದಕ್ಕೆ ಬಟ್ ಸರ್, ನಾನು ನೋಡಿದ ಹಾಗೆ ತುಂಬ ಜನ ಅಧಿಕಾರಿಗಳಿಗೆ ಒಂದು ಆಸೆ ಇರುತ್ತೆ, ನಾನೊಬ್ಬ ರಾಜಕಾರಣಿಯಾಗಿ ಏನೋ ಒಂದು ಮಾಡಬೇಕು ಸಮಾಜಕ್ಕೆ ಅಂತ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಟ್ ಭಾಸ್ಕರ್ ರಾವ್ ಅವರಿಗೆ ಆ ಕಾನ್ಸೆಪ್ಟ್ ತುಂಬ ಕ್ಲಿಯರ್ ಇತ್ತು ಮತ್ತು ಅವರ ವಿಷನ್ ಬಗ್ಗೆ ತುಂಬ ಕ್ಲಾರಿಟಿ ಇತ್ತಾ ಅಂತ? ಎಲ್ರಿಗೂ ಆಸೆ ಇರುತ್ತೆ.
ಪಾಲಿಟಿಕ್ಸ್ಗೆ ಬಂದ ನಂತರ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಅವ್ರು ಸಕ್ಸಸ್ಫುಲ್ ಆಗಬೇಕು ಅಂತ. ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಜರ್ನಿ ಶುರು ಮಾಡಿದೆ. ಬಿಕಾಸ್ ಕೇಜ್ರಿವಾಲ್ ನನಗೆ ಭಾಳ ಹಿಂಸೆ ಮಾಡೋರು, ಬನ್ನಿ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಅವಾಗ. ಬಟ್ ಫಾರ್ ಸಮ್ ರೀಸನ್ಸ್ ಅಲ್ಲಿ ಪಾರ್ಟಿ ಗ್ರೋ ಮಾಡೋಕ್ಕೆ ಅವಕಾಶ ಅವರು ಕೊಡಲಿಲ್ಲ, ಮತ್ತು ಸಾಧ್ಯವಾಗಲಿಲ್ಲ ಕೆಲವರಿಂದ ಇಲ್ಲಿ. ಸೊ ಅದರಿಂದ ನ್ಯಾಷನಲ್ ಪಾರ್ಟಿಗೆ ನಾನು ಸೇರ್ಕೊಂಡೆ. ಇಲ್ಲಿಗೆ ನ್ಯಾಷನಲ್ ಪಾರ್ಟಿಗೆ ಸೇರಿಕೊಂಡು ಸೇರ್ಕೊಂಡು ಕೂಡಲೇ ಚಾಮರಾಜಪೇಟೆಯಿಂದ ಸ್ಪರ್ಧೆ ಮಾಡೋಕ್ಕೆ ಪಕ್ಷದ ಹಿರಿಯರು ಅವಕಾಶ ಕೊಟ್ಟರು. ಬಟ್ ಸ್ವಲ್ಪ ಟೈಮ್ ಶಾರ್ಟ್ ಆಗಿರೋದ್ರಿಂದ ಐ ಕುಡ್ ನಾಟ್ ಮೇಕ್ ಅ ವಿಕ್ಟ್ರಿ ದೇರ್. ಬಟ್ ಪಕ್ಷದ ಎಲ್ಲ ಚಟುವಟಿಕೆಗಳು ಏನೇನಿದೆ ಇತ್ಯಾದಿಗಳ ಬಗ್ಗೆ ಪ್ರಿಪ್ರೇಷನ್ ನಡೀತಾನೆ ಇದೆ. ಮೇ ಬಿ ನಾಟ್ ಟುಡೇ, ಮೇ ಬಿ ನಾಟ್ ಟುಮಾರೋ, ಬಟ್ ಡೆಫಿನೆಟ್ಲಿ ಆನ್ ಸಮ್ ಡೇ ಹಾಗೆ ಆಗುತ್ತೆ. ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಆವಾಗ ಏನಾದರೂ ಒಂದು ಜವಾಬ್ದಾರಿ ನಮ್ಗೆ ಕೊಡ್ತಾರೆ ನಮಗೆ. ಅದಕ್ಕೆ ಹಮ್ ಹೋಂಗೆ ಕಾಮಯಾಬ್. ಹೌದು, ಯಾವಾಗಲೂ ಒನ್ ಶುಡ್ ನೆವರ್ ಗಿವ್ ಅಪ್. ಸಿವಿಲ್ ಸರ್ವಿಸಸ್ ಕೂಡ ನಾವು 3ನೇ ಅಟೆಂಪ್ಟಲ್ಲಿ ಮಾಡಿದವರು. ಸೊ ಈಗ ಓನ್ಲಿ 1 ಅಟೆಂಪ್ಟ್ ಆಗಿದೆ ಇಲ್ಲಿಗೆ. ಸರ್, ನಿಮ್ಮ ಮನೆಯನ್ನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಬಹುತೇಕ ರಾಜಕಾರಣಿಗಳ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಭಾಸ್ಕರ್ ರಾವ್ ಸರ್ ಮನೆಗೆ ಬರ್ತಾ ಇದ್ದೀವಿ. ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರನ್ನ ಹೋಮ್ ಟೂರ್ ಮಾಡಿದ್ದೀವಿ. 180ಕ್ಕೂ ಹೆಚ್ಚು MLAಗಳ ಇಂಟರ್ವ್ಯೂ ಮಾಡಿದ್ದೆ. ಸೊ ಈಗ ಭಾಸ್ಕರ್ ರಾವ್ ಸರ್ ಮನೆಗೆ ಎಂಟ್ರೆನ್ಸ್. ಸೊ ಇದು ಅವರ ಅದ್ಭುತವಾದಂತಹ ಮನೆ. ಇಷ್ಟಪಟ್ಟು ಮನೆ ಮಾಡಬೇಕು ಅಂತಾರೆ. ಸೊ ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. IPS ಅಧಿಕಾರಿಯಾಗಿದ್ದಾಗ ಕೋವಿಡ್ ಟೈಮಲ್ಲಿ ತುಂಬ ಜನ IPS ಆಗಬಹುದು, ಆದರೆ ಪೀಪಲ್ಸ್ ಡಾರ್ಲಿಂಗ್, ಮೀಡಿಯಾ ಡಾರ್ಲಿಂಗ್ ಆಗೋದು ತುಂಬ ಕಡಿಮೆ. ಆ ಪೈಕಿ ಭಾಸ್ಕರ್ ರಾವ್ ಸರ್ ಕೂಡ ಒಬ್ಬರು. ಸೊ ಇದು ಅವರ ಮನೆಗೆ ಎಂಟ್ರಿ. ಅದ್ಭುತವಾದಂತಹ ಪ್ಲೇಸ್. ಸೊ ಬನ್ನಿ ಅವರ ಮನೆಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ. ಎಂಟರ್ ಆದ ತಕ್ಷಣ ಬುದ್ಧನ ದರ್ಶನ ಆಗುತ್ತೆ. ಬುದ್ಧ ಎಷ್ಟು ಪ್ರಶಾಂತವಾಗಿರ್ತಾನೋ ಅಷ್ಟೇ ವಿಚಾರಗಳನ್ನು ಕೂಡ ಅವನು ಪಸರಿಸ್ತಾನೆ. ಸೊ ಏನು ಹೇಳ್ತೀರಿ ಸರ್, ಯಾರ್ದು ಐಡಿಯಾ ಇದು ಇಷ್ಟು ಅದ್ಭುತವಾಗಿ ಮಾಡಿದಿರಲ್ಲ? ನಮ್ಮ ಮುತ್ತಾತ ಹಳೆ ಮನೆ ಕಟ್ಟಿರುವಾಗ, ಡೆಮಾಲಿಷ್ ಆಗುವಾಗ ಕೆಲವೆಲ್ಲ ವಿಲೇವಾರಿ ಮಾಡ್ತಾಯಿದ್ರು. ಆವಾಗ ನಾನು ತೊಗೊಂಡು ಬಂದೆ. ಮತ್ತು ಬುದ್ಧ ಈಸ್ ಆಲ್ವೇಸ್ ಎ ಸೋರ್ಸ್ ಆಫ್ ಡಿಸಿಷನ್ ಮೇಕಿಂಗ್, ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್. ನೀವು ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ಹೇಳ್ತಾರಲ್ಲ, ಬುದ್ಧ ಇರೋಷ್ಟು ಸ್ಟ್ರಾಂಗ್ ಪರ್ಸನಾಲಿಟಿ ಭಾಳ ಕಮ್ಮಿ. ಯಾಕಂದರೆ ಎಲ್ಲ ಐಶೋ ಆರಾಮ ಜೀವನವನ್ನು ತ್ಯಾಗ ಮಾಡಿ ಹೊರಗಡೆ ಬರಬೇಕು ಅನ್ನೋ ತೀರ್ಮಾನ ಎಲ್ರಿಗೂ ಮಾಡೋಕ್ಕೆ ಬರೋದಿಲ್ಲ ಅವರು. ಆ ಕಾಲದಲ್ಲಿ ಮತ್ತು ಕುಳಿತುಕೊಂಡು ವಿಚಾರ ಮಾಡುವಾಗ, ಮತ್ತು ಇವತ್ತಿನ ದಿನ ಬುದ್ಧ ನಮ್ಮ ಮಧ್ಯದಲ್ಲಿ ಇಲ್ಲದಿದ್ರೂ ಬೌದ್ಧ ಧರ್ಮ ಪ್ರಪಂಚದಾದ್ಯಂತ ಇದೆ. ಮತ್ತು ಬೌದ್ಧ ಧರ್ಮಕ್ಕೆ ಪ್ರಚಾರ ಕೊಟ್ಟು ಅದಕ್ಕೆ ಅಬ್ರಹಾಮಿಕ್ ರಿಲಿಜನ್ಸ್ ಥರ ಇಸ್ಲಾಮ್ ಆ್ಯಂಡ್ ಕ್ರಿಶ್ಚಿಯಾನಿಟಿ ಥರ ಯಾರೋ ಪ್ರೊಪಗೇಟ್ ಮಾಡ್ತಿಲ್ಲ. ಜನ ತಾವಾಗೇ ಅದನ್ನು ಸ್ವೀಕಾರ ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಿದ್ದಾರೆ. ಅಂಬೇಡ್ಕರ್ ಅವರು ಕೂಡ ಯಾರೋ ಹೋಗ್ಬಿಟ್ಟು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿ ಇದಕ್ಕೆ ಸೇರ್ಕೊಳ್ಳಿ ಅಂತ ಎಲ್ಲೂ ಯಾರೋ ಅವ್ರ ಹತ್ರ ದುಡ್ಡು ಇಲ್ಲ, ಅಂಥ ಸಂಘಟನೆ ಇಲ್ಲ ಅವ್ರ ಹತ್ರ. ಬಟ್ ಸ್ವ ಇಚ್ಛೆಯಿಂದ ಬೌದ್ಧ ಧರ್ಮವನ್ನು ಜನ ಎಂಬ್ರೇಸ್ ಮಾಡ್ತಾ ಇದ್ದಾರೆ. ನೀವು ನೋಡಿ, ಇವತ್ತು ಜಪಾನ್, ಚೈನಾ, ಶ್ರೀಲಂಕಾ, ಸೌತ್ ಈಸ್ಟ್ ಏಷ್ಯಾ ಮತ್ತು ಹಲವಾರು ಪಾಶ್ಚಾತ್ಯ ದೇಶದಲ್ಲೂ ಕೂಡ ಸ್ವ ಇಚ್ಛೆಯಿಂದನೇ ಜನ ಬೌದ್ಧ ಧರ್ಮವನ್ನು ಅಥವಾ ಬುದ್ಧನ ವಿಚಾರಗಳ ಬಗ್ಗೆ ಒಂದು ರೀತಿ ಗೌರವವನ್ನು ಇಟ್ಕೊಂಡು ಅವರು ಎಂಬ್ರೇಸ್ ಮಾಡ್ತಾರೆ. ಸೊ ಅದರಿಂದ ಬುದ್ಧನ ನೋಡುವಾಗ ವಾಟ್ ಈಸ್ ಸ್ಟ್ರಾಂಗ್ ಡಿಸಿಷನ್, ಒಂಟಿಯಾಗಿ ನಾವೇನೇನು ಮಾಡ್ಬೋದು ಅಂತ. ಎಲ್ಲರೂ ಗುಂಪಲ್ಲೇ ಮಾಡಬೇಕು ಅಂತ ಇಲ್ಲ. ಗುಂಪಲ್ಲ, ಗುಂಪಿಂದ ಶಕ್ತಿ ಬರ್ತದೆ. ಅವ್ರ ಗುಂಪಿಗೆ ಶಕ್ತಿ ಕೊಡ್ತಾರೆ ಅವರು. ಅದಕ್ಕೆ ಸರ್, ಇಲ್ಲೊಂದು ಪೇಂಟಿಂಗ್ ಇದೆ. ಸೊ ಪೇಂಟಿಂಗ್ ಬಗ್ಗೆ ಹೆಚ್ಚು ಆಸಕ್ತಿನ ಹೇಗೆ ಅಂತ? ಇದು ನನ್ನ ಕ್ಲಾಸ್ಮೇಟ್ ಅತ್ಯೂಬ್ ಅಂತ, ನನ್ನ ತುಂಬ ಗೆಳೆಯ, ನನಗೆ ಅತ್ಯ ವೆಹಮದ್ ಅಂತ. ಇವ ಮೈಸೂರಲ್ಲಿದ್ದಾನೆ. ಮೈಸೂರು ಆರ್ಟಿಸ್ಟ್ ಇನ್ ಮೈಸೂರು. ನಾವಿಬ್ಬರು ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಓದ್ತಾ ಇದ್ದಿದ್ದು. ನನ್ನ ಮದುವೆ ಸಮಯದಲ್ಲಿ ಈ ಕೊಟ್ಟಿದ್ದು ಅಷ್ಟೇ. ಸೊ ಸ್ವಂತ ಅವನೇ ಬಿಡಿಸಿ ಮಾಡಿಕೊಟ್ಟಿದ್ದು. ಮತ್ತು ನನ್ನ ಮಗಳ ಮದುವೆಗೂ ನಾವು ಇನ್ನೊಂದು ಪೇಂಟಿಂಗ್ ಕೂಡ ಕೊಟ್ಟಿದ್ದೆ. ಸೊ ಅತ್ಯ ಮೆಹಮದ್ ಅನ್ನೋದು ಅವ್ರ ತಂದೆ ತಾಯಿಗೂ ನಾನು ಭಾಳ ಕ್ಲೋಸ್ ಆಗಿದ್ದೆ. ಈದ್ ಸಮಯದಲ್ಲಿ ನನ್ನೊಬ್ಬನಿಗೋಸ್ಕರ ಅವ್ರ ತಾಯಿ ವೆಜಿಟೇಬಲ್ ಬಿರಿಯಾನಿ ಮತ್ತು ಮಾಡೋರು, ನಾನೊಬ್ಬನಿಗೋಸ್ಕರ. ಮತ್ತು ನಾನು ಬಂದ ನಂತರ ಅವರು ಊಟ ಮಾಡೋರು. ಒಂದು ಅದೇ ರೀತಿ ಆ ಕಾಲದ ಪ್ರೀತಿ ವಿಶ್ವಾಸನೇ ಬೇರೆ ಇತ್ತು ಅಲ್ಲಿಗೆ. ಈಗ ಅತ್ತೆಯೊಬ್ಬ ಮತ್ತು ಅವರು ಮನೆಯವರು ಮತ್ತು ಅವರು 3 ಜನ ಹೆಣ್ಮಕ್ಳು ಮೈಸೂರಲ್ಲಿ ವಾಸವಾಗಿದ್ದಾರೆ. ಮೈಸೂರಿಗೆ ಹೋಗುವಾಗಲ್ಲ ನಾನು ಅವ್ರಿಗೆ ಭೇಟಿ ಮಾಡ್ತಾ ಇರ್ತೀನಿ. ಓಕೆ, ಸೊ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಇದು ಆಫೀಸ್ ರೂಮ್. ನನಗೆ ಈಗಲೂ ಕೂಡ ಕಮಿಷನರ್ ಆಫೀಸಿಗೆ ಬಂದಿದ್ದೀನಾ ಅನ್ನುವಂಥ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಅದೇ ರೀತಿಯಾದಂತಹ ವಾತಾವರಣ. ಸೊ ನೋಡಿ, ಇದು ಭಾಸ್ಕರ್ ರಾವ್ ಸರ್ ಅವರ ಕಚೇರಿ.
ಸರ್ ಮನೆ ಹೋಮ್ ಆಫೀಸ್ ಥರ ಇದು. ಮತ್ತು ಯಾರು ಬರ್ತಾರೆ ಎಲ್ರಿಗೂ ಇಲ್ಲೇ ಭೇಟಿ ಮಾಡೋದು, ಯಾಕಂದರೆ ಇದು ಪಬ್ಲಿಕ್ ಏರಿಯಾ, ಇದು ಪ್ರೈವೇಟ್ ಏರಿಯಾ, ಇದು ಪ್ರೈವೇಟ್ ಏರಿಯಾ ಐ ಡೋಂಟ್ ಮಿಕ್ಸ್ ವಿತ್ ಪಬ್ಲಿಕಲ್ಲಿ. ಅದು ಮನೆಗೆ ಮಾತ್ರ ಅದು ಅಷ್ಟು ಸರ್ ಎಷ್ಟು ವರ್ಷ ಹಳೆ ಮನೆ ಇದ್ವು ಅಂತ? 2005 ಮುಕ್ತಾಯ ಮಾಡಿದ್ದು. ಅವಾಗೆಲ್ಲ ತುಂಬ ಕಮ್ಮಿ ಇತ್ತು ರೇಟ್, 1500 ರೂಪಾಯಿ ಸ್ಕ್ವೇರ್ ಫೀಟ್ ಇತ್ತು ಇಲ್ಲಿ. ಈಗ ಮಾತಾಡೋಕ್ಕಾಗಲ್ಲ, 32-33 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹೋಗ್ಬಿಟ್ಟಿದೆ ಅಲ್ಲಿಗೆ. ಲಯನ್ ತುಂಬ ಜನ IPS ಅಧಿಕಾರಿಗಳನ್ನು ಕಂಪೇರ್ ಮಾಡೋದೇ ಸಿಂಹಕ್ಕೆ. ಬರೀ ಸಿಂಹ ಥರ ಪಿಕ್ಚರ್ ಇಟ್ಕೊಂಡ್ಬಿಟ್ರೆ ಸಾಲದು, ಸಿಂಹನ ಥರ ಇರಬೇಕು. ಇದು ನನ್ನ ಪ್ರೀತಿಯ ಸ್ನೇಹಿತರೊಬ್ಬರು ಫೋಟೋಗ್ರಾಫರ್ ಇದ್ದಾರೆ. ಅವರು ಒಂಥರ ಲೈವ್ ಫೋಟೋಗ್ರಾಫ್ ಗೀರ್ ಫಾರೆಸ್ಟಲ್ಲಿ ತೊಗೊಂಡಿದ್ದು, ಅದು ನನಗೆ ಕೊಟ್ಟಿದ್ದು ಅಲ್ಲಿ. ಮತ್ತೊಂದು ಪೇಂಟಿಂಗ್ ಇದೆ ಸರ್, ಅದು ಪೆನ್ಸಿಲಿಂದ ಸ್ಕೆಚ್ ಮಾಡಿರೋದು. ನನ್ನ ಗನ್ಮೆನ್ ಮಗ ಮಾಡಿದ್ದ. ನಾನು ಅದು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಾಗ ನನ್ನ ಗನ್ಮೆನ್ ಮಗ ಮಾಡ್ಕೊಂಡಿದ್ದೆ ಪೆನ್ಸಿಲ್ ಸ್ಕೆಚ್ ಅದು ಮಾಡಿದ್ದು. ದೆನ್ ಇದು ಡಿಸ್ಟಿಂಗ್ವಿಶ್ ಸರ್ವಿಸ್ 2015ನೇ ಇಸ್ವಿಲಿ ಬಂದಿದ್ದು ಅಲ್ಲಿಗೆ. ಆವಾಗ ವಾಜುಭಾಯಿ ವಾಲಾ ಅವರು ಗವರ್ನರ್ ಆಗಿದ್ದರು, ರಾಜ್ಯಪಾಲರಾಗಿದ್ದರು. ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅವಾಗ. ರೂಪಕ್ ಕುಮಾರ್ ದತ್ತ ನಮ್ಮ DGP ಇದ್ರು ಅವಾಗ. ಮತ್ತು ಇದು ಮೆರಿಟೋರಿಯಸ್ ಸರ್ವಿಸ್. ಆವಾಗ ಯಡಿಯೂರಪ್ಪ, ನಾನು ಆವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿದೆ. ಸೊ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿರೋ ಸಮಯದಲ್ಲಿ ಅಜಯ್ ಕುಮಾರ್ ಸಿಂಗ್ ಸಾಹೇಬರು DG ಇದ್ರು ಅವಾಗೆಲ್ಲ. ಇದು ನಮ್ಮ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರು. ಯಾವ ಸಂದರ್ಭದಲ್ಲಿ? ಇದು ನಾನು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಾಗ. ನನ್ನ ಬಲಕ್ಕೆ ನಮ್ಮ ಬಾಸ್, ನಮ್ಮ ಮೇಡಮ್ ನೀಲ್ಮಣಿ ರಾಜು ಅವರಿದ್ದಾರೆ. ಅವರು ಅಲ್ಲಿ ಯಾವತ್ತಾದ್ರೂ ಅನ್ಕೊಂಡಿದ್ರ ಸರ್ ಆ ಫಸ್ಟ್ ಭೇಟಿಯಲ್ಲಿ ನಾನು ಇವ್ರ ಪಕ್ಷದಲ್ಲಿ ಬರ್ತೀನಿ, ಸ್ಪರ್ಧೆ ಮಾಡ್ತೀನಿ ಅಂತ? ದಿಸ್ ವಾಸ್ ನಾಟ್ ದ ಫಸ್ಟ್ ಟೈಮ್ ಐ ಮೇಡ. ನಾನು ಅವ್ರು ಬೆಳಗಾಂ IG ಇರುವಾಗ ಅವ್ರು ಭೇಟಿ ಮಾಡಿದ್ದೀನಿ. ಮತ್ತು ಅವರು ಶ್ರವಣ್ ಬೆಳಗೊಳಕ್ಕೆ ಬಂದಿರುವಾಗ ನಾನು IG ಇಂಟರ್ನಲ್ ADG ಲಾ ಆ್ಯಂಡ್ ಆರ್ಡರ್ ಆ್ಯಕ್ಟಿಂಗ್ ಕೆಲಸ ಮಾಡ್ತಿದ್ದೆ. ಅವಾಗ ಕೂಡ ಅವ್ರಿಗೆ ಭೇಟಿ ಮಾಡಿದೆ ಅಲ್ಲಿಗೆ. ಇಲ್ಲಿ ಒಂದಷ್ಟು ಫೋಟೋಗಳನ್ನು ನೋಡಬಹುದು ಮತ್ತು ಹೆಚ್ಚಿನ ಕಲಾಕೃತಿಗಳು ನಮಗೆ ಕಾಣಸಿಗುತ್ತೆ. ಹೇಗೆ ಕಲೆಕ್ಟ್ ಮಾಡಿದ್ರಿ ಸರ್ ಈ ಎಲ್ಲ ಕಲೆಕ್ಷನ್? ಎತ್ತಿನ ಗಾಡಿ ಇರೋದು ಕೋಲಾರದಲ್ಲಿ ನಾನು ಹೋಗಿರುವಾಗ ಒಬ್ಬರು ಟೊಮ್ಯಾಟೊ ವ್ಯಾಪಾರಿ ಅವರು ನನಗೆ ತುಂಬ ಪ್ರೀತಿಯಿಂದ ಕೊಟ್ಟರು ಅಲ್ಲಿಗೆ. ಸೊ ಬಿಕಾಸ್ ಅದು ಒಂದು ನಾನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿರುವಾಗ ಆವಾಗಲೇ ತೊಗೋಬೇಕು ಅಂತ ಇದ್ದೆ, ಫಸ್ಟ್ ಟ್ರಾನ್ಸ್ಪೋರ್ಟ್ ಅದು ಅಲ್ವಾ. ಸೊ ಆ ಸಮಯದ ಅದಕ್ಕೆ. ಸೊ ಆವಾಗ ನನ್ನ ಹತ್ರ ಒಂದಿತ್ತು, ಅದೆಲ್ಲ ಕಳೆದೋಗಿತ್ತು. ನಾನು ಹುಡುಕ್ತಾ ಇದ್ದೆ ಚೆನ್ನಾಗಿರೋ ಸಿಗಲಿ ಅಂತ. ಅವ್ರ ಮನೇಲಿ ನೋಡಿದ ತಕ್ಷಣ ಹೇಳಿ ನನಗೊಂತ ಇಂಥದ್ದು ಬೇಕು, ಅದೇ ತೊಗೊಂಡೋಗಿದ್ದು ಅವರೇ ಕೊಟ್ಬಿಟ್ರು. ಓಕೆ ವೀಕ್ಷಕರೇ, ಇಲ್ಲಿ ಎಡಭಾಗದಲ್ಲಿ ನೀವು ನೋಡಬಹುದು ಒಂದು ಲೈಬ್ರರಿ ಥರ ಮಾಡ್ಕೊಂಡಿದ್ದಾರೆ. ಎಷ್ಟು ಪುಸ್ತಕಗಳನ್ನು ಓದಿದ್ರೂ ಕೂಡ ಜ್ಞಾನವನ್ನು ಸಂಪಾದಿಸುವಂತಹ ಲೆಕ್ಕ ಇದೆಯಲ್ಲ, ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯನ್ನು ಕೂಡ ನೀವು ಗಮನಿಸಬಹುದು. ಎಷ್ಟು ಹೊತ್ತು ಓದೋದಕ್ಕೆ ಕೂತ್ಕೋತೀರಿ ಸರ್ ಡೈಲಿ? ನನಗೆ ರಾತ್ರಿ ಊಟ ಆದ ನಂತರ ನಾನು ಸ್ವಲ್ಪ ಬೇಗ ಊಟ ಮಾಡಿಬಿಡ್ತೇನೆ. 8:15-8:00ವರೆಗೆ ಊಟ ಮಾಡಿಬಿಡ್ತೇನೆ ಮನೆಗೆ ಬಂದ ತಕ್ಷಣ. ಆಮೇಲೆ ಸೋಷಿಯಲ್ ಮೀಡಿಯಾಕ್ಕಿಂತ ಜಾಸ್ತಿ ಸ್ವಲ್ಪ ಪುಸ್ತಕ ಓದೋದು, ಯಾಕೆಂದರೆ ಫುಲ್ ಡೇ ಸೋಷಿಯಲ್ ಮೀಡಿಯಾ ಮೇಲೆ ಗಮನ ಇರುತ್ತಲ್ಲ ಅದಕ್ಕೆ. ಸೊ ಆವಾಗ ಇಲ್ಲಿ ಬಂದು ಓದ್ತೀನಿ, ಅಥವಾ ಮಾಡಿ ಮೇಲೆ ಪುಸ್ತಕ ತೊಗೊಂಡೋಗಿ ಅಲ್ಲಿ ಓದ್ತಾ ಇರ್ತೀನಿ ಅಲ್ಲಿಗೆ. ಮತ್ತು ರಾಜಕೀಯವಾಗಿ ನನಗೆ ಇಬ್ಬರದು ಅತ್ಯಂತ ಪ್ರೇರಣೆ ಯಾರ್ದಂದರೆ ಲೀ ಕ್ವಾನ್ ವ್ಯೂ ಅಂತ. ಅವರು ಸಿಂಗಪೂರ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರು ಯಾವ ರೀತಿ ಸಿಂಗಪೂರನ್ನು ಒಂದು ಬರ ಪ್ರದೇಶದಿಂದ ಇವತ್ತು ಒಂದು ಆಧುನಿಕ ಜಗತ್ತಿನಲ್ಲಿ ಏನೇನು ಸಿಗಬೇಕಲ್ಲ ಅಂಥದ್ರೆಲ್ಲ ಒಂದು ಡಿಸಿಪ್ಲಿನ್ಡ್ ವೇಲ್ ಮಾಡಿದಾರಲ್ಲ, ಅವರ ಮುಖ್ಯ ಪ್ರೇರಣೆ ನನಗೆ. ಮತ್ತು ದುಬೈ ಮಹಾರಾಜರಿದ್ದಾರಲ್ಲ, ದುಬೈ ದೊರೆ ಯಾವ ರೀತಿಯಾಗಿ ಅವರು ಇವರು ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ರೌಮ್ ಅಂತ ಇದ್ದಾರೆ. ಯಾವ ರೀತಿ ದುಬೈಗೆ ಒಂದು ಬರ ಪ್ರದೇಶದಿಂದ ಅವರು ಮಾಡರ್ನೈಸ್ ಮಾಡಿದಾರಲ್ಲ, ಅದು ಅವರಿಬ್ಬರು ನನಗೆ ಯಾವಾಗಲೂ ಐ ಆಲ್ವೇಸ್ ಕನ್ಸಿಡರ್ ದೆಮ್ ಆಸ್ ಗ್ರೇಟ್ ಮಾಡೆಲ್ಸ್ ಓವರ್ ದೇರ್. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಸರ್ ರಾಜಕೀಯವಾಗಿ ಏನೇ ಕೌಂಟರ್ಗಳನ್ನು ಕೊಡೋದಕ್ಕೆ? ನೋಡಿ, ನೀವು ಎಷ್ಟು ಓದ್ತಿರಲ್ಲ ಇಟ್ ಎಕ್ಸ್ಪ್ಯಾಂಡ್ಸ್. ಅಫ್ಕೋರ್ಸ್ ನೋಡಿ, ಇಲ್ಲಿ ನನ್ನ ಹತ್ರ ಜಾಸ್ತಿ ಪುಸ್ತಕ ಟೆರರ್ ಬಗ್ಗೆ ಇದೆ. ಟೆರರ್ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಟೆರರ್, ಟಾಕಿಂಗ್ ಟು ಟೆರರಿಸ್ಟ್ ಅಂತ ಪೀಠ, ಮತ್ತು ಟೆರರ್ ಅಟ್ಯಾಕ್ಸ್ ಯಾವ ರೀತಿ ಕೌಂಟರ್ ಮಾಡಿದ್ದು, ಮತ್ತು US ಒಳಗೆ ನೇವಿ ಸೀಲ್ಸ್ ಟ್ರೈನಿಂಗ್ ಹೆಂಗಿರುತ್ತೆ, ಡಿಸಿಪ್ಲಿನ್ ಟ್ರೈನಿಂಗ್. ಯಾಕೆಂದರೆ ನಾನು ಇಂಟರ್ನಲ್ ಸೆಕ್ಯೂರಿಟಿ ಇರುವಾಗ ಐ ಹ್ಯಾಡ್ ಟು ಡ್ರಾಫ್ಟ್ ದಟ್ ಎಂಟೈರ್ ಟ್ರೈನಿಂಗ್ ಮ್ಯಾನುವಲ್ ಅವ್ರದ್ದು ಟ್ರೈನಿಂಗ್ ಮ್ಯಾನುವಲ್. ಸೊ ಪ್ರಪಂಚಾದ್ಯಂತ ಈ ಸ್ಪೆಷಲ್ ಫೋರ್ಸಸ್ ಅಂತಾರೆ. ಸ್ಪೆಷಲ್ ಫೋರ್ಸಸ್ ಅಂದರೆ ಪೊಲೀಸ್ ಈಸ್ ಓನ್ಲಿ ಲಾ ಎನ್ಫೋರ್ಸ್ಮೆಂಟ್. ಸ್ಪೆಷಲ್ ಫೋರ್ಸಸ್ ಅಂದರೆ ಅವರು ತಮ್ಮ ಪ್ರಾಣವನ್ನೇ ಪಣ ಇಟ್ಟು
ಅವರು ರಕ್ಷಣೆ ಮಾಡ್ತಾರಲ್ಲ ಅಂಥ ಫೋರ್ಸಸ್ ಬೇಕು. ಯಾಕೆಂದರೆ ಒಂದು ಕಾಲದಲ್ಲಿ ನೋಡಿ ಯುದ್ಧ ಅಂದರೆ ಎಲ್ಲಿತ್ತು, ಪಾಕಿಸ್ತಾನ್ ಬಾರ್ಡರ್ ಹತ್ರ ಇತ್ತು, ಚೈನಾ ಬಾರ್ಡರ್ ಹತ್ರ. ಇವತ್ತು ಯುದ್ಧ ನಿಮ್ಮ ಮನೆ ಒಳಗೂ ಆಗ್ಬೋದು, ಬಾಗಲ ಹತ್ರ ಬಂದ್ಬಿಡುತ್ತೆ. ಟೆರರಿಸಮ್ ಇಲ್ಲಿ ಮನೆ ಬಾಗಲ ಹತ್ರ ಬಂತು ಅಂದರೆ ಸೊ ಅಂಥವ್ರಿಗೆಲ್ಲ ಕೌಂಟ್ರ್ ಮಾಡಬೇಕು ಅಂತ. ಸೊ ಅವ್ರಿಗೆ ನಾನು ಟೀಚ್ ಮಾಡುವಾಗ ಅಥವಾ ನಾನು ಕೇವಲ ಐ ಆಮ್ ನಾಟ್ ಎ ಪೊಲೀಸ್ ಆಫೀಸರ್, ಐ ಆಮ್ ಎ ಪೊಲೀಸ್ ಇನ್ಸ್ಟ್ರಕ್ಟರ್ ಆಲ್ಸೋ. ಮತ್ತು ನಾನು ಇಲ್ಲಿ US ಅಲ್ಲಿ ಒಂದು ಕೋರ್ಸ್ ಕೂಡ ಮಾಡಿದ್ದೀನಿ, ICTAP ಅಂತ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಟರ್ ಅಂತ. ಸೊ ಪ್ರಪಂಚದಲ್ಲಿ ಎಲ್ಲಿಗೆ ಬೇಕಾದರೂ ಯು ಕ್ಯಾನ್ ಬಿ ಎ ಗುಡ್ ಇನ್ಸ್ಟ್ರಕ್ಟರ್ ಅಂತ. ಸೊ ಇಟ್ಸ್ ಆಲ್ಮೋಸ್ಟ್ 7 months ಕೋರ್ಸ್ ನಾನಲ್ಲಿ ಮಾಡಿದೆ. ಅಲ್ಲಿಗೆ ಅದನ್ನು ಪೇಮೆಂಟ್ ಮಾಡಿಬಿಟ್ಟು ಮಾಡಿದೆ, ಪೇಯ್ಡ್ ಆ್ಯಂಡ್ ಸರ್ಕಾರದ ಖರ್ಚು ಮೇಲೆ ಮಾಡಿಲ್ಲ. ಸೊ ಅದರಿಂದ ನಾನು ಈ ಸಬ್ ಇನ್ಸ್ಪೆಕ್ಟರ್ಸ್ DYSPs ಟ್ರೈನಿಂಗ್ ಎಲ್ಲ ನಾನು ಅವರು ಔಟ್ಡೋರ್ ಟ್ರೈನಿಂಗ್, ಇಂಡೋರ್ ಟ್ರೈನಿಂಗ್ ಮತ್ತು ಇತ್ಯಾದಿಗಳ ಬಗ್ಗೆ ಒಂದು ಬದಲಾವಣೆ ಹೆಂಗೆ ಬರಬೇಕು ಇತ್ಯಾದಿಗಳ ಬಗ್ಗೆ. ಮತ್ತು ಈ ಜಾಪನೀಸ್ ಮೆಥಡ್ ಆಫ್ ಮ್ಯಾನೇಜ್ಮೆಂಟ್ ಇದೆಲ್ಲ, ಸಿಕ್ಸ್ ಸಿಗ್ಮಾ ಇತ್ಯಾದಿಗಳು. ಸೊ ಅದರಿಂದ ಏನಾಗುತ್ತೆ, ನಾವು ನಮ್ಮಲ್ಲಿ ಕೂಡ ಒಂದು ಬದಲಾವಣೆ ಬರುತ್ತೆ, ಚೆನ್ನಾಗಿ ಕೆಲಸ ಮಾಡಬೇಕು ಅಂತ. ಮತ್ತು ನಾವು ಯಾವ ಸಂಸ್ಥೆಗಳು ಕೆಲಸ ಮಾಡ್ತೀವಿ ಆ ಸಂಸ್ಥೆದ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಸಂಸ್ಥೆದ ಎಫಿಷಿಯನ್ಸಿ ಚೆನ್ನಾಗಾಯಿತು ಅಂದರೆ ಜನರ ಎಫಿಷಿಯನ್ಸಿ ಚೆನ್ನಾಗತ್ತೆ, ಮತ್ತು ರಾಜ್ಯದ ಎಫಿಷಿಯನ್ಸಿ ಕೂಡ ಚೆನ್ನಾಗ. ಸೊ ಅಂತಾದರೂ ಸುಮಾರು ನನಗೆ ಈ ಜಾಪನೀಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇರಲಿ ಇತ್ಯಾದಿ. ಮತ್ತು ಇವಾಗ ಕೂಡ ನಾನು ರಿಟೈರ್ಮೆಂಟ್ ಆದ ನಂತರ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ದು ಒಂದು ಕೋರ್ಸ್ ಮಾಡ್ತಾ ಇದ್ದೇನೆ, ಲೀಡರ್ಶಿಪ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಕಂಟಿನ್ಯೂಸ್ಲಿ ನಾವು ಓದ್ತಾ ಇದ್ದರೆ ಆವಾಗ ಏನಂದರೆ ಒಂದು ಯು ಲುಕ್ ಫಾರ್ವರ್ಡ್ ಟು ಸಮಥಿಂಗ್. ಮತ್ತು ಪರೀಕ್ಷೆ ಪಾಸ್ ಮಾಡಬೇಕು, ಮತ್ತು ಬೇರೆಯವ್ರಿಗೆ ಕ್ಲಾಸ್ ತೊಗೋಬೇಕು ಇತ್ಯಾದಿಗಳಿಂದ. ಮತ್ತು ಈ ಕರ್ನಾಟಕದಲ್ಲಿ 322 ಕಿಲೋಮೀಟರ್ ನಮಗೆ ಸಮುದ್ರದ ಗಡಿ ಇದೆ. ಸೊ ಆ ಸಮಯದಲ್ಲಿ ಸಮುದ್ರ ಅಟ್ಯಾಕ್ ಆಗಿರುವಾಗ ಇಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆವಾಗ ನಮ್ಮ ಹತ್ರ ಅಂಥ ಬೋಟ್ಸ್ ಅಂಥದ್ದೇನೂ ಇರಲಿಲ್ಲ. ಸೊ ಆ ಸಮಯದಲ್ಲಿ ಕರಾವಳಿ ಕಾವಲು ಪಡೆ ಅಂತ ನಾವು ಪ್ರಾರಂಭ ಮಾಡಿದ್ವಿ ಇಲ್ಲಿಗೆ. ಮತ್ತು ಕೋಸ್ಟ್ ಗಾರ್ಡ್ ಮತ್ತು ನೇವಿ ಅವ್ರ ಜೊತೆ ಯಾವ ರೀತಿ ಮತ್ತು ನಮ್ಮ ಪೊಲೀಸ್ನವರೆಲ್ಲ ಬರೀ ಭೂಮಿ ಮೇಲೆ ಅವ್ರಿಗೆ ಕೆಲಸ ಮಾಡಿ ಅಭ್ಯಾಸ, ಸಮುದ್ರದಲ್ಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಸೊ ಅಂಥ ಒಂದು ಪಡೆ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಕರ್ಕೊಂಡು ಹೋಗಬೇಕು ಸಮುದ್ರದಲ್ಲಿ, ಕೋಸ್ಟ್ ಗಾರ್ಡ್ ಜೊತೆ, ನೇವಿ ಜೊತೆ. ಮತ್ತು ಅವರು ಒಬ್ಬರಿಗೆ ಕಳಿಸಿದ್ರೆ ಸಾಕ, ನಾನು ಹೋಗಬೇಕು ಜೊತೆಲಿ. ಮತ್ತು ಸಮುದ್ರ ಮೇಲೆ ಮಾತ್ರ ಸಾಲದು ನೋಡೋದು, ಸಮುದ್ರ ಕೆಳಗಡೆ ಇದೆ ಅದು ನೋಡ್ಬೇಕು ನಾವು. ಸೊ ಅವ್ರಿಗೆ ನಾನು ಡೀಪ್ ಸಿ ಇದಕ್ಕೆ ಸ್ಕೂಬಾ ಡೈವಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ನಾನು ಸ್ಕೂಬಾ ಡೈವಿಂಗ್ ಹೋಗ್ತಾ ಇದ್ದೆ ಅಲ್ಲಿಗೆ. ಮತ್ತು ಸಮುದ್ರದಲ್ಲಿ ಬರೀ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಮಾಡಿದ್ರೆ ಸಾಲದು. ಸೊ ನಾವು ಸಮುದ್ರದಲ್ಲಿ ಕೂಡ ಸ್ವಿಮ್ಮಿಂಗ್ ಮಾಡಬೇಕು. ನನಗಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಲ್ಲ, ಬಟ್ ಐ ಕ್ಯಾನ್ ಫ್ಲೋಟ್ ವೆಲ್ ವಿತ್ ದಿಸ್ ಒನ್ ಅವರ್. ಬಟ್ ಕೆಲವರು ನಮ್ಮ ಮಂಗಳೂರು ಕಡೆ ಹುಡುಗರು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾರೆ. ಸೊ ಅವ್ರಿಗೆ ಸ್ಪರ್ಧೆ ಮಾಡಿಸ್ಬೇಕು. ಮತ್ತು ಈ ಮರಳು ಮೇಲೆ ನೀವು ನಡಿಬೋದು, ಓಡೋಕ್ಕಾಗಲ್ಲ. ಸೊ ಮರಳು ಮೇಲೆ ಯಾವ ರೀತಿ ಫಾಸ್ಟಾಗಿ ಓಡಬೇಕಲ್ಲ ಅದು ಹೇಳ್ಕೊಡೋದು. ಮತ್ತು ಇದನ್ನು ಜೆಟ್ ಸ್ಕೀ ತೊಗೊಂಡು ಈ ಸಮುದ್ರ ರಫ್ ಇದ್ರೂ ಜೆಟ್ ಸ್ಕೀ ತೊಗೊಂಡು ಸಮುದ್ರದಲ್ಲಿ ಹೋಗೋದು. ಮತ್ತು ಸಮುದ್ರ ರಫ್ ಇರೋವಾಗೂ ಹೆಂಗೆ ಅದಕ್ಕೆ ಹ್ಯಾಂಡಲ್ ಇದೆಲ್ಲ ನಾನು ಕಲಿತಾ ಇದ್ದೆ, ಬೇರೆಯವ್ರಿಗೆ ಕಲಿಸ್ತಾ ಇದ್ದಾರೆ. ಮತ್ತು ಇದನ್ನು ಈ ಫಿಷರ್ಮೆನ್ ಸೊಸೈಟಿ ಕಡೆಯಿಂದ ಕೋಸ್ಟಲ್ ಸೆಕ್ಯೂರಿಟಿದು ಹೆಡ್ ಕ್ವಾರ್ಟರ್ಸ್ ಕ್ರಿಯೇಟ್ ಮಾಡಿದ್ದು. ಮತ್ತು ಆ ಸಮಯದಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಅನ್ನೋದಿದಲ್ಲ, ಬರೀ ವಾಚ್ಮೆನ್ ಥರ ಬಿಟ್ಬಿಡ್ತಾಯಿದ್ರು. ಸೊ ಕೇಂದ್ರ ಸರ್ಕಾರದಿಂದ ಇದು ಬಂತು, ಪ್ರೈವೇಟ್ ಸೆಕ್ಯೂರಿಟಿ ರೆಗ್ಯುಲೇಷನ್ ಆ್ಯಕ್ಟ್. ಸೊ ಐ ವಾಸ್ ದ ಫಸ್ಟ್ ರೆಗ್ಯುಲೇಟರ್ ಇಯರ್. ಈ ಪ್ರೈವೇಟ್ ಸೆಕ್ಯೂರಿಟಿನವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದು, ಮತ್ತು ಅವರಲ್ಲಿ ಒಂದು ಡಿಸಿಪ್ಲಿನ್ ಬರಲಿ, ಮತ್ತು ಅವ್ರದ್ದು ಮಾಲೀಕರೆಲ್ಲ ಇರ್ತಾರೆ, ಅವ್ರು ಲಾಭಕ್ಕೆ ಕೆಲಸ ಮಾಡ್ತಾರೆ, ಏನು ತಪ್ಪಿಲ್ಲ. ಬಟ್ ಆದರೂ ಪ್ರೈವೇಟ್ ಸೆಕ್ಯೂರಿಟಿ ಮತ್ತು ಪೊಲೀಸ್ ಸಿಬ್ಬಂದಿ ಜೊತೆ ಯಾವ ರೀತಿ ಕೋಆರ್ಡಿನೇಷನ್ ಇರಬೇಕು. ಸೊ ಅದೆಲ್ಲ ಹೊಸ ಏರಿಯಾ ಅದಲ್ಲ. ಸೊ ಹೊಸ ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಮತ್ತು ಅದೇ ಸಮಯದಲ್ಲಿ ರಾಜ್ಯದಲ್ಲಿ ಕೈಗಾರಿಕಾ ಚಟುವಟಿಕೆಗಳು ಭಾಳ ಹೆಚ್ಚಾಯಿತು. ಸೊ ಕೈಗಾರಿಕಾ ಚಟುವಟಿಕೆ ಜೊತೆ ಕಾರ್ಮಿಕ ಚಟುವಟಿಕೆನೂ ಜಾಸ್ತಿ ಆಯಿತು. ಸೊ ಕೈಗಾರಿಕಾ ಭದ್ರತಾ ಪಡೆ ನಾವೊಂದು ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಸರ್ಕಾರ ನನಗೆ ಜವಾಬ್ದಾರಿ ಕೊಟ್ಟರು. ಅದರದ್ದು ವೃಂದ ಮತ್ತು ನೇಮಕಾತಿ ನಿಯಮಗಳು ತಯಾರು ಮಾಡಿ, ಮತ್ತು ಇವತ್ತು ಕೂಡ ನೋಡಿ 3 ಬೆಟಾಲಿಯನ್. ಭಾಳ ಜನ ಪ್ರಶ್ನೆ ಮಾಡೋದು, ನಮ್ಗೆ ಯಾಕೆ ಇರಬೇಕು, ಇದು ಯಾಕೆ, ಅದಕ್ಕೆ ಅವಶ್ಯಕತೆ ಇದೆಯಾ ಇರ್ತದೆ. ಇವತ್ತಿನ ದಿನ ನೋಡಿ, ಇಡೀ ಮೆಟ್ರೋ ರಕ್ಷಣೆ, ಜೈಲಿನ ರಕ್ಷಣೆ, ಮತ್ತು ವಿಧಾನಸೌಧ, ವಿಕಾಸಸೌಧ ಮತ್ತು ಸೂಕ್ಷ್ಮ ಸ್ಥಳಗಳ ರಕ್ಷಣೆ ಎಲ್ಲ ಕೈಗಾರಿಕಾ ಭದ್ರತಾ ಪಡೆನೇ ಮಾಡ್ತಾಯಿದೆ. ಮತ್ತು ಅದರ ಬೇಡಿಕೆನೂ ಜಾಸ್ತಿ ಆಗ್ತಾಯಿದೆ, ಇನ್ನೂ 2 ಬೆಟಾಲಿಯನ್ ಬೇಕು ಅಂತ ಅದಕ್ಕೆ. ಸೊ ಮತ್ತು KSRPಲಿ ಇರುವಾಗ ಸೈಕ್ಲಿಂಗ್ ಮತ್ತು ರನ್ನಿಂಗ್, ಮತ್ತು ನಾನೇ ಸುಮಾರು ಇನ್ಫ್ಯಾಕ್ಟ್ ರನ್ನಿಂಗ್ ನಾನು ಭಾಳ ಲೇಟಾಗಿ ಪ್ರಾರಂಭ ಮಾಡಿದೆ. ನನಗೆ 40 ವರ್ಷ ಆದ ನಂತರನೇ ರನ್ನಿಂಗ್ ಶುರು ಮಾಡಿದೆ ನಾನು ಜಾಸ್ತಿ. ಸೊ ಸ್ಟ್ಯಾಂಡ್ ಚಾರ್ಟ್ ಮ್ಯಾರಥಾನ್ ಡೆಲ್ಲಿ, ಇಲ್ಲಿ ಬಾಂಬೆ ಒಳಗೆ 42 ಕಿಲೋಮೀಟರ್ ಮ್ಯಾರಥಾನ್, 8 ಮ್ಯಾರಥಾನ್ ಮಾಡಿದೆ ನಾನು ಅಲ್ಲಿಗೆ. ಮತ್ತು ಹಾಫ್ ಮ್ಯಾರಥಾನ್ ಇರ್ತೀವಿ 20 ಕಿಲೋಮೀಟರ್ಸ್. ಮತ್ತು ಬೆಂಗಳೂರಲ್ಲೇ 10 ಕಿಲೋಮೀಟರ್ ಮಿಡ್ ನೈಟ್ ಮ್ಯಾರಥಾನ್ ಅಂತ ಮಾಡ್ತಾರೆ, ಅಲ್ಲಿ ಹಾಫ್ ಮ್ಯಾರಥಾನ್. ಮತ್ತು ಇಲ್ಲಿ ನಮ್ಮ ಸಿಟಿ ಒಳಗೆ ಮುಂಚೆ ಲಿಪ್ಟನ್ ಅವರು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು ಜನ ಅವರು ಎಲ್ಲದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಮತ್ತು ತದನಂತರ ಫೋರ್ಸ್ಗೆ ಹೋದ ನಂತರ ನಮ್ಮ ಹತ್ರ ನನ್ನ ಅಧೀನದಲ್ಲಿರೋ ಮಹಿಳೆಯರಿಗೂ ಅವ್ರು ಗಟ್ಟಿಮುಟ್ಟಿಗಿರಬೇಕಲ್ಲ. ಸುಮ್ಮನೆ ಬರೀ ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಯಾರು ಗಟ್ಟಿ ಆಗಲ್ಲ, ದೈಹಿಕವಾಗೂ ಗಟ್ಟಿ ಇರಬೇಕು.
ನಾನು ಯಾವಾಗಲೂ ಪೊಲೀಸ್ ಸಿಬ್ಬಂದಿಗೆ ಹೇಳ್ತೆ, ರಿಟೈರ್ ಆಗೋ ದಿನ ನೀವು 5 ಜನಕ್ಕಾದ್ರೂ ಹೊಡೆದು ಮಲಗಿಸೋ ಶಕ್ತಿ ಇರಬೇಕು ರಿಟೈರ್ ಆಗೋ ದಿನ. ದಟ್ ಶುಡ್ ಬಿ ಯುವರ್ ಕೆಪಾಸಿಟಿ. ಒಂದೇ ಸುಮ್ಮನೆ ನಾನು ರಿಟೈರ್ ಆಗಿಬಿಟ್ಟೆ ವಯಸ್ಸಾಗೋಯ್ತೆ ಅಂತಲ್ಲ, 60ನೇ ವಯಸ್ಸಿಗೂ ನಾವು 5-6 ಜನಕ್ಕೆ ಹೊಡೆದು ಮಲಗಿಸೋ ಅಷ್ಟು ಶಕ್ತಿ ನಿಮ್ಗೆ ಇರಬೇಕು. ನಿಮಗೆ ಮಾಡ್ತಾ ಇದ್ದಾರೆ. ನಮಗೂ ಒಂದು ರೀತಿ ಹೊಸ, ಮತ್ತು ನಮ್ಮ ಜನ್ರೇಷನ್ ಇಸ್ ಎ ವೆರಿ ಲಕ್ಕಿ ಜನ್ರೇಷನ್. ನಾವು ಹಿಂದಿನ ಶತಮಾನದಲ್ಲಿ ಕೂಡ ಅರ್ಧ ಇದ್ವಿ, ಈ ಶತಮಾನದಲ್ಲಿ ಕೂಡ ನಾವು ನೋಡಿ. ಸೊ ಹಿಂದಿನ ಶತಮಾನದ ಮೌಲ್ಯಗಳ ಬಗ್ಗೆ, ಹಿಂದಿನ ಶತಮಾನದ ವ್ಯವಹಾರಗಳ ಬಗ್ಗೆ, ಮತ್ತು ಈ ಶತಮಾನದಲ್ಲಿ ಯುವಕರಿಂದ ಕಲಿಯೋಷ್ಟು ಎಷ್ಟು ನನಗೀಗ ನನ್ನ ಮೇಷ್ಟ್ರೆಲ್ಲ ಬರೀ ಯುವಕರೇ, ಎಲ್ಲ ನಿಮ್ಮ ವಯಸ್ಸಿನವರೇ ನನ್ನ ಮೇಷ್ಟ್ರಲ್ಲ. ಈಗ ಹಿಂದಿನ ಶತಮಾನದಲ್ಲಿ ನನಗಿಂತ ದೊಡ್ಡವ್ರು ನನ್ನ ಮೇಷ್ಟ್ರಾಗಿದ್ದು. ಈಗ ಎಲ್ಲ ಯಂಗ್ಸ್ಟರ್ಸಿಂದ ನಾವು ಕಲಿಬೇಕು, ಅವರಿಂದ ಇನ್ಸ್ಪಿರೇಷನ್ ಪಡ್ಕೋಬೇಕು ನಾವು. ಮತ್ತು ಅವ್ರು ಓದೋ ಪುಸ್ತಕ, ಅವ್ರ ಭಾಷೆ, ಅವ್ರದ್ದು ಟೆಕ್ನಾಲಜಿ, ಮತ್ತು ಎಸ್ಪೆಷಲಿ ಈ ಕೋರ್ಸ್ ನಾನು ಎಂಟರ್ ಆಗಿದ್ದೇನೆ. ನನ್ನ ಮಗನ ಫ್ರೆಂಡ್ ಹೇಳಿದ್ದು, ನೀವು ಈ ಕೋರ್ಸ್ ಮಾಡಿರಿ ಅಂಕಲ್ ನೀವು ಅಂತ. ಸೊ ಅದಕ್ಕೆ ಲೀಡರ್ಶಿಪ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಕೋರ್ಸ್ ನಾನು ಮಾಡ್ತಾ ಇದ್ದೀನಿ. ಅದರ ಜೊತೆ ಈಗ ನಾವೆಲ್ಲ ರಿಟೈರ್ ಆದ ನಂತರ ಸುಮ್ಮನೆ ಬರೀ ಶಾಲ್ ಹೊದ್ಕೊಂಡು ವಾಕಿಂಗ್ ಮಾಡೋದು ಮಾತ್ರ ಮುಖ್ಯ ಅಲ್ಲ ಅದ. ಸೊ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಇದೆ, ಅವ್ರದ್ದು ಒಂದು ಡಿಪ್ಲೊಮಾ ಕೋರ್ಸ್ ನಾನು ಮಾಡ್ತಾ ಇದ್ದೀನಿ. ಅದರಿಂದ ನಾವು ಈ ಕಂಪ್ನಿಗಳಿದೆಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರೈವೇಟ್ ಕಂಪ್ನೀಸ್ ಇದೆಲ್ಲ, ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ನಾವು ಕೆಲಸ ಮಾಡ್ಬೋದು ಅಲ್ಲಿಗೆ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್ ಆ್ಯಂಡ್ ರೆಲೆವೆಂಟ್. ಮತ್ತು ಎಲ್ಲಕ್ಕಿಂತ ಜಾಸ್ತಿ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು, ಮತ್ತು ನಾನು ಏನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಹಿಂದೆ ಯಾರು ಮಹಾಪುರುಷರಿದ್ರಲ್ಲ ಮತ್ತು ಈಗ ಯಾರಿದ್ದಾರೆ ಅವ್ರ ಆತ್ಮಕಥೆ ಓದಬೇಕು ನಾವು. ನನ್ನ ಹತ್ರ ನೋಡಿ ಆತ್ಮಕಥೆ ಜೂಲಿಯಸ್ ಸೀಸರಿಂದ ದಿ ಲೀಡರ್ಶಿಪ್ ಕ್ವಾಲಿಟೀಸ್ ಆಫ್ ಜೂಲಿಯಸ್ ಸೀಸರ್, ಲೀಡರ್ಶಿಪ್ ಕ್ವಾಲಿಟೀಸ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್, ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಆಫ್ ರಾಮ ಮಹಾಭಾರತದಲ್ಲಿ. ಬರೀ ರಾಮಾಯಣ ಓದೋದು ಮುಖ್ಯ ಅಲ್ಲ, ರಾಮ ಅವನ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ತೋರಿಸ್ತಾನೆ, ಎಲ್ಲಿ ತ್ಯಾಗ, ಬಲಿದಾನ, ಮತ್ತು ಹ್ಯುಮಿಲಿಟಿ, ಮತ್ತು ಶಕ್ತಿ, ಮತ್ತು ಕೃಷ್ಣಾವತಾರ, ಮತ್ತು ಪ್ರಾಫೆಟ್ ಮೊಹಮ್ಮದ್ ಪ್ರಾಫೆಟ್ ಅವ್ರದ್ದು ಆ ಬರಭೂಮಿ ಒಳಗೆ ಅವರು ಹೆಂಗೆ ಜೀವನ ಮಾಡಿದ್ರು, ಅವ್ರ ಅದು 6ನೇ ಶತಮಾನ 7ನೇ ಶತಮಾನದಲ್ಲಿ ಅವ್ರು ಇರುವಾಗ, ಮತ್ತು ಜೀಸಸ್ ಕ್ರೈಸ್ಟ್ ಇರಲಿ, ಮತ್ತು ಅಥವಾ ಇವ್ರದ್ದು ಪಾರ್ಸೀಸ್ ಯಾವ ರೀತಿ ಅವ್ರು ಬದುಕೊಂಡ್ರು ಅಂತ ನೋಡಿ. ಇವತ್ತಿನ ದಿನ ನೀವು ನಾನು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಬಟ್ ಏನಂದರೆ ಒಂದು ರೀತಿಯ ನಾನು ಬ್ಯಾಕ್ವರ್ಡು, ನನಗೆ ಬೇಕು ನಾನು ಬ್ಯಾಕ್ವರ್ಡು ಅಂತ ಹೇಳಿ ಬೀದಿಗೆಲ್ಲ ಇಳಿದು ನನಗಿಂತ ಬ್ಯಾಕ್ವರ್ಡೇ ಅಲ್ಲ, ನಂಗೆ ಸೌಲಭ್ಯ ಕೊಡಿ ಇದಂತ ಇದರ ಸಂಕೇತ ಏನಂದರೆ ಗೌರ್ಮೆಂಟ್ ಈಸ್ ನಾಟ್ ದಿ ಆನ್ಸರ್ ಟು ಎವ್ರಿಥಿಂಗ್. ನಾವು ನಮ್ಮ ಕುಟುಂಬ, ಮತ್ತು ನಮ್ಮ ಜನಾಂಗ, ಮತ್ತು ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ಇದೆಲ್ಲ, ಅದು ನನಗೆ ಗಟ್ಟಿ ಮಾಡಬೇಕು ಹೊರತು ಸರ್ಕಾರ ಮತ್ತು ಸಂವಿಧಾನ ನನಗೆ ಸಹಾಯ ಮಾಡ್ಬೋದು ಹೊರತು ಅವ್ರು ನಂಗೆ ಗಟ್ಟಿ ಮಾಡೋಕ್ಕಾಗಲ್ಲ. ಸೊ ನಾನು ಪಾರ್ಸೀಸ್ ಇಂದ ಏನು ಇನ್ಸ್ಪಿರೇಷನ್ ತೊಗೊಳ್ತೀರಂದರೆ, ಅವರು ಬೆರಳ ಅಂಕಿಯಷ್ಟೇ ಇದ್ದಾರೆ. ಮತ್ತು ಯಹೂದಿಗಳು, ಪಾರ್ಸೀಸ್ ಆ್ಯಂಡ್ ಯಹೂದಿಗಳ ಹತ್ರ ನಾವು ಏನು ಯಾರ ಹತ್ರ ಹೋಗ್ಬಿಟ್ಟು ನನಗೆ ರಿಸರ್ವೇಷನ್ ಕೊಡು, ನನಗೆ ಭಿಕ್ಷೆ ಕೊಡು ಅಂತ ಕೇಳಕ್ಕೆ ಹೋಗಲ್ಲ. ಅವರು ತಮ್ಮ ಶಕ್ತಿಯಿಂದನೇ, ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ, ಸಂಘಟನಾ ಶಕ್ತಿ, ಆಯೋಜನೆ ಶಕ್ತಿ ಇತ್ಯಾದಿಗಳು ಜಾಸ್ತಿ ಪಡ್ಕೊಂಡು ಅವರು ಮಾಡ್ಕೊಳ್ತಾರೆ, ಬೇರೆಯವ್ರಿಗೂ ಮಾಡ್ಕೊಳ್ತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಈ ಜೈನ್ ಕಮ್ಯುನಿಟಿಯವ್ರಿಗೆ ನೋಡಿ, ಶಾಂತಿಯುತವಾಗೂ ಇರ್ತಾರೆ, ಅವ್ರ ವ್ಯವಹಾರದಲ್ಲಿರ್ತಾರೆ, ವ್ಯಾಪಾರದಲ್ಲಿರ್ತಾರೆ, ಮತ್ತು ಯಾರ ಮುಂದೆ ಹೋಗ್ಬಿಟ್ಟು ಕೈ ಚಾಚಕ್ಕೆ ಹೋಗಲ್ಲ. ಮತ್ತು ಈ ರಿಸರ್ವೇಷನ್ ಕೆಲವ್ರಿಗೆ ಬೇಕು ಸರಿ, ಬಟ್ ಯಾರಿಗೆ ಬೇಕಲ್ಲ ಸರಿಯಾದ ಸಮಯಕ್ಕೆ ಕೊಡಬೇಕು. ಒಂದು ಮಗು ಹುಟ್ಟಿ 10 ವರ್ಷ ಒಳಗೆ ಅದಕ್ಕೆ ಒಳ್ಳೆ ರಿಸರ್ವೇಷನ್ ಕೊಟ್ಟು ಎಲ್ಲ ಸೌಲಭ್ಯ ಮಾಡಿಕೊಡ್ಬೇಕು. ಆತ ವೀಕ್ ಆದ ನಂತರ ಅವನಿಗೆ BA 3rd ಕ್ಲಾಸಲ್ಲಿ ಪಾಸ್ ಮಾಡಿದ ನಂತರ ನೀನು ಡೆಪ್ಟಿ ಕಮಿಷನರ್ ಆಗುವಂತ ಹೇಳಿದ್ರೆ ಅವನಿಗೂ ಅನ್ಯಾಯ, ಆತ ಯಾರ ಮೇಲೆ ಆಡಳಿತ ಮಾಡ್ತಾನೆ ಅವನಿಗೂ ಅನ್ಯಾಯ. ಯಾಕೆಂದರೆ ಅವನಿಗೆ ಅವಕಾಶನೇ ಕೊಡದೆ ಇರುವಾಗ ಏಕಾಏಕಿ ಹೋಗಿ ಒಂದು ಸಿನಿಮಾಸ ಮೇಲೆ ಕೂಡಿಸ್ಬಿಟ್ರೆ ಪಾಪ ಆ ಹುಡುಗ ಏನು ಮಾಡ್ತಾರೆ. ಆ ಮಗು ಹುಟ್ಟುವಾಗಲೇ ಯಾರಿಗಾದ್ರೂ ರಿಸರ್ವೇಷನ್ ಕೊಡಬೇಕು ಅಂದರೆ ಒಳ್ಳೆ ಆಸ್ಪತ್ರೆ, ಒಳ್ಳೆ ಪೋಷಣೆ, ಸ್ವಚ್ಛತೆ, ತಾಯಿ ಆರೋಗ್ಯ, ಮನೆ, ಶಾಲೆ ಆವಾಗ ಕೊಟ್ಬಿಡ್ಬೇಕು. 0 to 10 years ಒಳಗೆ ಮಗು ಚೆನ್ನಾಗಿ ಬೆಳೆಸಿದ್ರೆ ಅದು ಮುಂದೆ ಚೆನ್ನಾಗಿ ನೀವು 0 to 20 years ತನಕ ನೀವು ಏನು ಕೇರ್ ಮಾಡದೆ ಅದಕ್ಕೆ ಇಟ್ಬಿಡ್ತೀರ ನೀವು ಅದಕ್ಕೆ. ಆಮೇಲೆ ಏಕಾಗೆ ಬಾ ನಿಂಗೆ ಡೆಪ್ಟಿ ಕಮಿಷನರ್ ಮಾಡ್ತೀನಿ, ನಿಂಗೆ ಏರೋಪ್ಲೇನ್ ಓಡಿಸ್ತೀನಿ ನಿನ್ನ ಕೈಲಿ, ನಿನಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ರೆ ಪಾಪ ಅವ್ನು ಸರಿಯಾಗಿ
ಆ ಸಮಯದಲ್ಲಿ ನಿರ್ವಹಣೆ ಮಾಡೋಕೆ ಅವ್ರು ತಪ್ಪಿಲ್ಲ. ಅವ್ರಿಗೆ ಬಿಗಿನಿಂಗಿಂದನೇ ಒಳ್ಳೆ ಟ್ರೈನಿಂಗ್ ಕೊಡಬೇಕು. ವಿದ್ಯೆ, ಶ್ರಮ, ಇಂಟಗ್ರಿಟಿ ಅವನ DNA ಒಳಗೆ ಆಗಲೇ ಹುಟ್ಟಬಿಡ್ಬೇಕು. ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಮೌಲ್ಯಗಳಿದೆಲ್ಲ ಅದು 0 to 10 ಇಯರ್ಸಲ್ಲಿ ಅವನ ಒಳಗೆ ಹೊರಟೋಯ್ತಂದರೆ ಅವನಿಗೆ ಜಾತಿನೂ ಬೇಕಿಲ್ಲ, ಧರ್ಮನೂ ಬೇಕಿಲ್ಲ, ರಾಜಕೀಯ ಪಕ್ಷನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವನು ಪ್ರಪಂಚದಲ್ಲಿ ಎಲ್ಲೂ ಬೇಕಾದ್ರೂ ಚೆನ್ನಾಗೇ ಬದುಕ್ತಾನೆ ಅವನು. ಸೊ ಅದು ನಮ್ಮ ನಾಯಕರೆಲ್ಲ ಮಾಡಲ್ಲ. ಸೊ ಅವ್ರಿಗೆ ಸುಮ್ಮನೆ ಇದು ಪೋಸ್ಟ್ಪೋನ್ ಮಾಡಿ 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 ಒಂದಿಷ್ಟು ಜನ ಕಾಯಮ್ಮಾಗಿ ಭಿಕ್ಷುಕರಾಗೇ ಇರಬೇಕು, ಮತ್ತು ಬಡವರಾಗೇ ಇರಬೇಕು, ಮತ್ತು ಹಿಂದುಳಿದಾಗೇ ಇರಬೇಕು ಅಂದರೆ ಅದು ಒಂದು ಪಕ್ಷಾತೀತವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಎಲ್ಲ ಪಕ್ಷದವರು ಸೇರಿ ಹಾಗೆ ಮಾಡ್ಕೊಂಬಿಟ್ಟು ನಿಜವಾಗ್ಲೂ ಇವರು ಮುಂದೆ ಬರಬೇಕು ಅಂದರೆ ನಮಗೆ 2 ಜನರೇಷನ್ ಸಾಕು. 25 ವರ್ಷದಲ್ಲಿ ಈ ದೇಶದಲ್ಲಿ ಬಡವರೇ ಇರಲ್ಲ, ಒಳ್ಳೆ ಲೀಡರ್ಶಿಪ್ ಇದ್ದರೆ. ಅದೇ ನಾನು ಲೀ ಕ್ವಾನ್ ವ್ಯೂದ ಲೀಡರ್ಶಿಪ್ಪಲ್ಲಿ ನೋಡೋದು. ಸಿಂಗಪೂರಲ್ಲಿ ಯು ಡೋಂಟ್ ಹ್ಯಾವ್ ಎನಿಬಡಿ ಪುವರ್. ಅವರು ಯಾರಿಗೂ ಅನಕ್ಷಸ್ಥರಾಗಿ ಬಿಡಲ್ಲ, ಯಾರಿಗೋ ಕೊಳಕಾಗಿ ಇರಕ್ಕೆ ಬಿಡಲ್ಲ, ಯಾರಿಗೋ ಆಸ್ಪತ್ರೆ ಒಳಗೆ ಸಾಯಕ್ಕೆ ಬಿಡಲ್ಲ. ಅವ್ರಿಗೆ ಎಲ್ಲ ಸೌಲಭ್ಯ. ಆವಾಗ ನೋಡಿ, ಕೇವಲ ಏನು ವಿದ್ಯೆ ಕೇವಲ ಬ್ರಾಹ್ಮಣರ ಸೊತ್ತಲ್ಲ, ಎಲ್ಲರೂ ಹಕ್ಕದು, ಮೂಲಭೂತ ಹಕ್ಕದು. ಆ ಕಾಲದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು, ರಾಜ ಮಹಾರಾಜರು ಕೊಟ್ಟರು. ಸೊ ಅದರಿಂದ ಅವರ DNA ಒಳಗೆ ಬಂದುಬಿಡ್ತು. ಸೊ ಅದರ ಅರ್ಥ ಅಲ್ಲ ಬೇರೆಯವ್ರಿಗೆ ಮಾಡೋಕ್ಕಾಗಲ್ಲ, ಎಲ್ಲರೂ ಮನುಷ್ಯರೇ. ಸೊ ವಿದ್ಯೆ, ಸ್ವಚ್ಛತೆ, ಆರೋಗ್ಯ ಈ 3 ಇದೆಲ್ಲ ಅದು ನೀವು ಚಿಕ್ಕ ಮಗುಗೆ 0 to 10 ಇಯರ್ಸ್ ಕೊಡಿ, ನೋಡಿ ದೇಶ ಹೆಂಗಿರುತ್ತೆ. ನನ್ನ ಮದುವೆ 1991 ಆಯಿತು. ನನ್ನ ಶ್ರೀಮತಿಯವರು ಅವರು ಬಾಂಬೆಯಿಂದ ಕನ್ನಡಿಗರೇ, ಮತ್ತು ಬಾಂಬೆಲಿ ಅವರು ಓದಿದ್ದು. ಯಾಕಂದರೆ ನಮ್ಮ ಮಾವನವರು ಏರ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಬೆಂಗಳೂರಲ್ಲಿ ಕೆಲಸ ಸಿಕ್ಕಿರಲಿಲ್ಲ ಅವ್ರಿಗೆ. ಸೊ ಹಾಗೆ ಏರ್ ಇಂಡಿಯಾದಲ್ಲಿ ಅವರು JRD ಟಾಟಾ ಕೈ ಕೆಳಗೆ ತಯಾರಾದವರು. ಮಾವನವರು JRD ಟಾಟಾ ಜೊತೆ ಕೆಲಸ ಮಾಡಿದವರು. ಮತ್ತು ನಮ್ಮ ತಂದೆಯವರು ವಿಶ್ವೇಶ್ವರಯ್ಯ ಜೊತೆ. ಸೊ ನಮಗೆ ಆ ಮೌಲ್ಯಗಳೆಲ್ಲ ಇದಲ್ಲ, ಅಂಥ ಮೌಲ್ಯಗಳು ನಮಗೆ ಬರುತ್ತೆ. ಮತ್ತು ನಮ್ಮ ಕೆಲವು ಇದೆ. ಮತ್ತು ನಮ್ಮ ತಂದೆ ಬಿಹಾರ್ಗೆ ಹೊಟ್ಟೋಗ್ಬಿಟ್ರು ಚಿಕ್ಕ ವಯಸ್ಸಿರುವಾಗಲೇ, ವಿಶ್ವೇಶ್ವರಯ್ಯವ್ರಿಗೆ ಕರ್ಕೊಂಡು. ಸೊ ಗಂಡಕ್ ನದಿ ಮೇಲೆ, ಕೋಸಿ ನದಿ ಮೇಲೆಲ್ಲ ಬ್ರಿಡ್ಜ್ ಕಟ್ಟಿದವ್ರು ನಮ್ಮ ತಂದೆ. ದಾಮೋದರ್ ಮೇಲೆ ನಮ್ಮ 4 ಡ್ಯಾಮ್ ಕಟ್ಟಿದ್ದಾರೆ ಅಲ್ಲಿಗೆ. ಸೊ ದೀರ್ಘ ವರ್ಷ ನಮ್ಮ ತಂದೆ ಬಿಹಾರದಲ್ಲಿದ್ದು. ನಾವೆಲ್ಲ ಬಿಹಾರದಲ್ಲಿ ಓದಿರೋದು, ನಾವೆಲ್ಲ ಅಷ್ಟು ಆಗಿನ ಕಾಲದ ಬಿಹಾರದಲ್ಲಿ ಓದಿರೋದು. ಸೊ ನಮ್ಮ ತಂದೆ ಬಗ್ಗೆ ಬಿಹಾರದಲ್ಲಿ ಭಾಳ ಗೌರವ ಇದೆ. ಮತ್ತು ನಾವು ಗಂಗಾ ನದಿ, ಗಂಡಕ್, ಕೋಸಿ, ದಾಮೋದರ್, ಪೂನ್, ಘಾಗ್ರಾ, ಸೋನ್, ಬ್ರಹ್ಮಪುತ್ರ, ಯಮುನಾ ಆ ಕಡೆನೇ ನಾವು ಚೆನ್ನಾಗಿ ಎಲ್ಲ ನದಿಗಳ ಜೊತೆ ಹತ್ತಿರದಲ್ಲಿ ನಾವು ಇದ್ದಿದ್ದು. ಎಲ್ಲೆಲ್ಲ ಡ್ಯಾಮ್ ಕಟ್ಟೋ ಕೆಲಸ ಆಯ್ತಲ್ಲ ಅಲ್ಲಿ. ಸೊ ಆ ಸಮಯದಲ್ಲಿ ನಮಗೆ ತುಂಗಭದ್ರಾ ನಿರ್ಮಾಣ ಆಗ್ತಾ ಇರುವಾಗ ನಮ್ಮ ತಂದೆದು ಸ್ವಲ್ಪ ತುಂಗಭದ್ರಾ ಡ್ಯಾಮಲ್ಲಿ ಕೊಡುಗೆ. ರಿಟೈರ್ಮೆಂಟ್ ಆನಂದರೆ ಗೇಟ್ಸ್ ಇರುತ್ತಲ್ಲ, ಗೇಟ್ಸ್ ಚೇಂಜ್ ಮಾಡಿ, ಆ ಗೇಟ್ಸ್ ಬಗ್ಗೆ ನಮ್ಮ ತಂದೆ ಎಕ್ಸ್ಪರ್ಟರು. ಸೊ KRS ಗೇಟ್ ಎಲ್ಲ ಚೇಂಜ್ ಮಾಡಿದ್ರು ನಮ್ಮ ತಂದೆ ರಿಟೈರ್ಮೆಂಟ್ ಆದ ನಂತರ. ಗೇಟ್ ಕಮಿಟಿ ಚೇರ್ಮನ್ ಕೂಡ ಆಗಿದ್ದು. ಸೊ ಅವೆಲ್ಲ ದೇಶಾರವ್ರಿಗೆ, ದೇಶಾನೇ ದೇವ್ರವ್ರಿಗೆ, ಬೇರೆ ಯಾರೋ ದೇವರೇ ಇಲ್ಲ ಅವ್ರಿಗೆ. ಎಲ್ಲ ಇದ್ರೆ ತಂದೆಯವ್ರದ್ದು ಈ ಫೋಟೋ ನಮ್ಮನೆಲ್ಲ ಇಲ್ಲ, ಬಟ್ ಬೇರೆ ಕಡೆ ಇದೆ. ಅವರು ಆ ಸಮಯದಲ್ಲಿ ಫೋಟೋನ ತೆಗೆಸ್ಕೊಳ್ತಾ ಇರಲಿಲ್ಲ, ಅವರು ಫೋಟೋನೇ ಇರಲಿಲ್ಲ. ಇವಾಗ ತಾನೇ ಕೂತ್ಕೊಂಡು ನಿಂತ್ಕೊಂಡ್ರೆ ಫೋಟೋ ತೊಗೋಬೋದಾ, ಒಂದು ಸೆಲ್ಫಿ ತೊಗೋಬೋದಾ ಅಂತ. ಅವಾಗೆಲ್ಲ ಅವ್ರದ್ದು ಅಪಾರವಾದ ಕೊಡುಗೆ ಅಲ್ಲೇ ಇದ್ದಿದ್ದಲ್ಲಿ. ಸೊ ಅವರು ಅಲ್ಲೇ ಕೆಲಸ ಮಾಡ್ತಾ ಇರೋದ್ರಲ್ಲಿ. ಓಕೆ, ಆಲ್ಬಮ್ ಕಲೆಕ್ಷನ್ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಪೊಲೀಸ್ ಕಮಿಷನರ್, ಬಾಂಬೆ ಪೊಲೀಸ್ ಕಮಿಷನರ್ ಈ ಪ್ರೆಸೆಂಟ್ ಈಗ ಪ್ರೆಸೆಂಟ್ ಪೊಲೀಸ್ ಕಮಿಷನರ್ ಈಗ. ಮತ್ತು ಅವಾಗ TN ಶೇಷನ್ ಬಂದಿದ್ರಲ್ಲ ನಮ್ಮ ಅಕಾಡೆಮಿಗೆ ಭಾಷಣ ಕೊಡಕ್ಕೆ. ಅವಾಗ TN ಶೇಷನ್ ಕೂಡ ಚಿಕ್ಕ ವಯಸ್ಸಲ್ಲಿ ಆಗಿದ್ರು. ಅವಾಗ ಎಷ್ಟು ವರ್ಷ? ದಿಸ್ ಈಸ್ 34 ಇಯರ್ಸ್ ಬ್ಯಾಕ್. 34 ಇಯರ್ಸ್ ಬ್ಯಾಕ್. ಅದು ಆಗ ಸ್ಟೈಲ್ ಎಲ್ಲ ಮಾಡ್ತಿದ್ರಾ ಸರ್? ಗಾಗಲ್ಸ್ ಆ ತರದ್ದೆಲ್ಲ ಇಲ್ಲ, ಸ್ಟೈಲಿಶ್ ಆಗಿ ನೋಡಿ. ಇದು ಭಾಸ್ಕರ್ ರಾವ್ ಸರ್ ಅವರ ಫೋಟೋ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗ್ಬಹುದು, ಯಾರಪ್ಪ ಇದು ಹೀರೋ ಅಂತ. ಸೊ ಭಾಸ್ಕರ್ ರಾವ್ ಸರ್ ಇವರು ಕೂಡ ನಾವು ಡೈರೆಕ್ಟರ್ ಜನರಲ್ DGP ಆಗಿದ್ರು ಉತ್ತರ ಪ್ರದೇಶಲ್ಲಿ, ತನುಜಾ ಶ್ರೀವಾಸ್ತವ್ ಅಂತ. ನಮ್ಮ AM ಪ್ರಸಾದ್ ಇದ್ದಾರೆ, ಅವ್ರ ಸಿಸ್ಟರ್ ಅವರು ಇಲ್ಲಿ, ನಮ್ಮ AM ಪ್ರಸಾದ್ ಅವ್ರ ಸಿಸ್ಟರ್ ಅವರು. ಮತ್ತು ಇವರು ಈಗ ಜಸ್ಟ್ ರಿಟೈರ್ ಆಗಿದ್ದಾರೆ ಮಧ್ಯಪ್ರದೇಶಲ್ಲಿ, ಇಲ್ಲಿ ಮನೆಕಾಗಂದ ಇಲ್ಲಿಗೆ. ಇದು ಯಾವಾಗ? 1990. ಇದು ಬಿಡಿ, ಅದು ಅಲ್ಲಿ ಹೀಟರ್ ಹಾಕೊಂಡು ಕೂತ್ಕೊಂಡಿದ್ದೆ ಅಲ್ಲಿಗೆ ಆ ಚಳಿಗೆ.
ಇದು ಕೆಂಪ್ಟಿ ಫಾಲ್ಸ್ ಅಂತ ಇವರು ಅನಂತರಾಮ್ ಅಂತ ಕುಮಾರ್ ನಾಯಕ್ ಅವ್ರ ಬ್ರದರ್ ಇವರು. ಇವ್ರೀಗ ಬೃಹತ್ ಬೆಂಗಳೂರು ಬಾಂಬೆ ಅದರ ಕಮಿಷನರ್ ಆಗಿದ್ದಾರೆ. ಬಾಂಬೆ ಅನಿಲ್ ದಿಗೀಕರ್ ಅಂತ. ಇವರು ಈಗ ಅಟ್ ಪ್ರೆಸೆಂಟ್ ಉತ್ತರ ಪ್ರದೇಶ PCCF ಆಗಿದ್ದಾರೆ. ಇವರು ಸೆಕ್ರೆಟರಿ ಸಿವಿಲ್ ಏವಿಯೇಷನ್. ಮತ್ತು ಇವರು ಮದುವೆ ಆಗಿದ್ದು ಬಿಜಾಪುರದಲ್ಲೇ. ಮತ್ತು ಇದು ಅನಂತರಾಮ್ ಕುಮಾರ್ ನಾಯಕ್ ಬರ್ತಾರೆ ಈಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಇಲ್ಲಿ ತೆಲಂಗಾಣದಲ್ಲಿ. ಇದೆಲ್ಲ ಮಸೂರಿ ಟ್ರೈನಿಂಗ್ ಫೋಟೋಗ್ರಾಫ್ಸ್ ಎಲ್ಲ ಇದೆಲ್ಲ ಮಸೂರಿಗೆ ಹೋಗೋದು ಒಂದು ಡ್ರೀಮ್ ಅಲ್ವಾ ಸರ್ UPSC ಆಸ್ಪಿರೆಂಟ್ಸ್? ಮತ್ತೆ ಮಸೂರಿ ತಾನೇ ದಟ್ ಈಸ್ ಮಕ್ಕಾ ಆಫ್ ಸಿವಿಲ್ ಸರ್ವಿಸಸ್ UPSC. ಸೊ ಅದೇ ಇದೆಲ್ಲ ನಮ್ಮ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಫೋಟೋಸ್ ಇದೆಲ್ಲ. ನಾನು ಸ್ವಲ್ಪ ದಿನ ಇಲ್ಲಿ ಕೂಡ ಇದ್ದೆ, ನಾನು ಆರ್ಮಿಲಿ ಕೂಡ ಇದ್ದೆ ಸ್ವಲ್ಪ ದಿನ. ಅದು ಆರ್ಮಿಲಿ ಇದಿರೋದು ಫೋಟೋಗ್ರಫಿ ಇರೋದು ಜಾಸ್ತಿ ಇರಲಿಲ್ಲ ಆರ್ಮಿಲಿ ಇದ್ದಿದ್ದು. ಈಗ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಲೆಫ್ಟಿನೆಂಟ್ ಜನರಲ್ ಆಗಿದ್ದಾರಲ್ಲ. ಇದೆ ನೋಡಿ ವಿವೇಕ್ ಫನ್ಸಾಲ್ಕರ್ ಬಾಂಬೆ ಪೊಲೀಸ್ ಕಮಿಷನರ್. ಮತ್ತು ಇವರು ಅನುರಾಗ್ DG ಜಾರ್ಖಂಡ್, ಈಗ DGP ಜಾರ್ಖಂಡ್ DGP ಈಗ ಅವರು. ಇವರು B ಶ್ರೀನಿವಾಸ್ ಅಂತ JNK, ಇವ್ರ ಮೇಲೆ 17 ಅಟೆಂಪ್ಟ್ ಆಗಿದೆ. B ಶ್ರೀನಿವಾಸ್ ಅಂತ JNK DGP ಆಗಿದ್ರು. ಇದು ನಾನು NMK ಗರ್ಲ್ಸ್ ಕಾಲೇಜ್ ವಾಪಸ್ ರಿಟರ್ನ್ ಬಂದಿದೆ, ಯಾಕೆಂದರೆ ನಾನು ಅಲ್ಲಿ ಉಪನ್ಯಾಸಕನ ಕೆಲಸ ಮಾಡ್ತಿದ್ದೆ. ಇದು ರಾಜೀವ್ DG ವೆಸ್ಟ್ ಬೆಂಗಾಲ್, JJ ಬಾಂಬೆ ಪೊಲೀಸ್ ಕಮಿಷನರ್ ಆಗಿತ್ತು ಇವ್ರಿಗಿಂತ ಮುಂಚೆ, ಜೈಜಿತ್ ಸಿಂಗ್ ಅಂತ. ಸತ್ಯ ನಡೆಲ ಗೂಗಲ್ ಅಲ್ವಾ, ಅವ್ರ ತಂದೆ BN ಯುಗಾಂಧರ್ ಅಂತ ಅವ್ರ ಹೆಸರು, ನಮ್ಮ ಡೈರೆಕ್ಟರ್ ಆಗಿದ್ರು ಇವರು. ಅವಾಗ ಇವನು ಚಿಕ್ಕ ಹುಡುಗನಾಗ ಓಡಾಡ್ತಾ ಇದ್ದ ಅಲ್ಲೇ IIT ಬಂದು ಅಲ್ಲಿಗೆ. ಅವ್ರ ತಂದೆ BN ಯುಗಾಂಧರ್ IAS ಆಫೀಸರ್ ಅವರು. ಇವರು ಈಗ ITDC ಚೇರ್ಮನ್. ನಿತಿನ್ ಗೋಕರ್ಣದವ್ರು ಇವರು, ಬಟ್ ಉತ್ತರ ಪ್ರದೇಶ್ ಕಾಡ್ರಲ್ಲಿ ಚೀಫ್ ಸೆಕ್ರೆಟರಿ ಉತ್ತರ ಪ್ರದೇಶ. ಈಗ ಯೋಗೇಶ್ ಬಹಾದೂರ್ ಖುರಾನಿ ಅಟ್ ಪ್ರೆಸೆಂಟ್ DG ಒರಿಸ್ಸಾ, ಇವರು ಒರಿಸ್ಸಾ DGP ಆಗಿದ್ದಾರೆ. ಈಗ ಮೊನ್ನೆ ಪ್ರಧಾನಿ ಹೋಗಿದ್ದಾರಲ್ಲ ಅಲ್ಲಿಗೆ. ಸರ್ ಲವ್ ಮ್ಯಾರೇಜ್ ಅಥವಾ ಹೇಗಿದೆ? ಎರಡೂ ಸೇರಿ. ಇದು ನೋಡಿ ಶಂಕರ್ ಬಿದ್ರಿ ಅವ್ರ ಮನೆ, ಇದು ಅವ್ರ ಪಕ್ಕದ ಮನೆ. ನನ್ನ ಫ್ರೆಂಡ್ ಪಾಲಣ್ಣ ಅಂತ ಅವ್ರ ಮನೆಗೆ ಹೋಗಿದ್ದೆ, ಜಾಯಿನ್ ಆದಂತ ಅಲ್ಲಿಗೆ. ನಮ್ಮ ಕಾರ್ತಿಕೇಯನ್ ಸಾಹೇಬರು ನಮಗೆಲ್ಲ ಊಟಕ್ಕೆ ಕರೆದಿದ್ರು. ಶ್ರೀ ಕಾರ್ತಿಕೇಯನು ಶ್ರೀಮತಿ ಕಾರ್ತಿಕೇಯನು ಅವ್ರು ರಾಜೀವ್ ಗಾಂಧಿ ಮರ್ಡರ್ ಕೇಸ್ ಇನ್ವೆಸ್ಟಿಗೇಟ್ ಮಾಡಿದಲ್ಲ ಇದು. ಮತ್ತು ನಮ್ಮ ಬ್ಯಾಚ್ಮೇಟ್ ಸವಿತಾ ಈಗ ತುಂಬ ಹಿರಿಯ ಪೊಸಿಷನಲ್ಲಿದ್ದಾರೆ. ಎಲ್ಲಿ ಅಂದರೆ ಅವರು ಬಾಗ್ದಾಡಲ್ಲಿದ್ದಾರೆ. ಅವರು SP ಹಾಸನ್ ಆಗಿದ್ದರು, ಮತ್ತು SP ಉಡುಪಿ ಆಗಿದ್ದರು, DCP ಅಡ್ಮಿನಿಸ್ಟ್ರೇಷನ್ ಆಗಿದ್ದರು. ಈಗ ಯುನೈಟೆಡ್ ನೇಷನ್ಸ್ ಕೊಟ್ಟಿದ್ರು ಇದು. ಸಂದೀಪ್ ಸಾಲುಂಕೆ DG ಉತ್ತರ ಪ್ರದೇಶ ಈಗ. ಮತ್ತು ಇವರು ಡೈರೆಕ್ಟರ್ ಜನರಲ್ ಭೂಟಾನ್ ಪೊಲೀಸ್ ಸತ್ಯನಾರಾಯಣ್ ಸಾಬತ್ ಉತ್ತರ ಪ್ರದೇಶದಲ್ಲಿ ಒಬ್ಬರು DG ಹುದ್ದೆಗಿದ್ದಾರೆ ಇವರು. ಈ ಎಂಟೈರ್ ಕುಂಭಮೇಳ ಅದು ಅರೇಂಜ್ಮೆಂಟ್ ಇವರೇ ನೋಡ್ಕೊಳ್ಳೋದು ಈಗ ಅಟ್ ಪ್ರೆಸೆಂಟ್. ಮತ್ತು ನೋಡಿ ಕಮಲ್ ಪಂತ್ ಇದ್ದಾರೆ. ನಾನು ಸವಿತಾ, ಕಮಲ್ ಪಂತ್, ಕಾರ್ತಿಕೇಯನ್ ಸಾಹೇಬರು ಮತ್ತು ಶ್ರೀಮತಿ ಕಮಲ್ ಪಂತ್. ನಾನು ಸುದರ್ಶನ್ ಗೆಸ್ಟ್ ಹೌಸ್, ಆವಾಗ ಸುದರ್ಶನ್ ಗೆಸ್ಟ್ ಹೌಸ್. ಸವಿತಾ ಅವ್ರ ಹಸ್ಬೆಂಡ್ ವಿಕಾಸ್, ಪತ್ರಕರ್ತರು ಅವರು. ಮತ್ತು ಮುನಿಕೃಷ್ಣ ಸಾಹೇಬ್ರು ನಮ್ಮ ಬಾಸ್ DI ಸಾಹೇಬ್ರು. ಫಸ್ಟ್ ಚೀಟಾ ಶುರು ಮಾಡಿಸಿದೆ ನಾನು ಇಲ್ಲಿ ಮೈಸೂರಲ್ಲಿ. ಅಂದಿನ DGP KR ಶ್ರೀನಿವಾಸನ್ ಸಾಹೇಬರು ಅವ್ರಿಗೆ ಮೋಟರ್ ಸೈಕಲ್ ಮೇಲೆ ಕೂಡಿಸಿ ಈ ಚೀಟಾ ಹೊಯ್ಸಲ ಇರುತ್ತಲ್ಲ, ಮೈಸೂರಲ್ಲಿ ನಾನು ಪೊಲೀಸ್ ಆಯುಕ್ತ ಇರುವಾಗ ಇದು ಚೀಟಾ ಶುರು ಮಾಡಿಸಿದೆ ಅಲ್ಲಿಗೆ. KR ಶ್ರೀನಿವಾಸನ್ ಸಾಹೇಬ್ರು. ಎಲ್ಲೂ ಕಾಣ್ತಾ ಇಲ್ಲ, ನನಗೂ ಕಾಣ್ತಾ ಇಲ್ಲ, ಜಾಸ್ತಿ ಹೊಯ್ಸಲನೇ ಕಾಣ್ತಾ ಇದೆ ಅಲ್ಲಿಗೆ. ಸರ್ ಅಡುಗೆ ಏನಾದರೂ ಮಾಡ್ತೀರಾ ನೀವು? ಹೇಗೆ ಸರ್? ಫಸ್ಟ್ ಕ್ಲಾಸ್ ಮಾಡ್ತೀನಪ್ಪ ನಾನು. ವೆಜಿಟೇರಿಯನ್ ಊಟ ಅಂದರೆ ಬರೀ ಸೊಪ್ಪುಗಳು ಮಾತ್ರ ತಿನ್ಬೋದು ಅಂತ ನಾನು ಅವ್ರಿಗೆ ಆಲೂಗಡ್ಡೆ ಈರುಳ್ಳಿ ಪಲ್ಯ ಮಾಡಿ ಅವ್ರಿಗೆ ಮಾಡಿಸ್ತಾ ಇದ್ದೆ. ಯಾಕೆಂದರೆ ಆಲೂಗಡ್ಡೆ ಸಿಗತ್ತೆ, ಈರುಳ್ಳಿ ಸಿಗತ್ತೆ, ಟೊಮೆಟೊ ಸಿಗತ್ತೆ ಅಲ್ಲಿಗೆ, ಶುಂಠಿ, ಮೆಣಸಿನ್ಕಾಯಿ ಸೊ ಸಿಗುತ್ತೆ. ಮತ್ತು ಅವ್ರಿಗೆ ವೆಜಿಟೇಬಲ್ ಬಿರಿಯಾನಿ. ಅವ್ರು ರೈಸ್ ಅಂದ ತಕ್ಷಣ ಬರೀ ಪ್ಲೇನ್ ರೈಸ್ ತಿಂತಾಯಿದ್ರು. ನಾನು ಅದೇ ರೈಸ್ಗೆ ಹಂಗೇರಿಯನ್ ತುಪ್ಪ ಹಾಕಿಬಿಟ್ಟು, ಹಂಗರಿಯಲ್ಲಿ ತುಪ್ಪ ಒಳ್ಳೆ ಸಿಗೋದಿಲ್ಲ ಹಂಗರಿಯನ್ ತುಪ್ಪ. ನಾನು ಫಾರಿನಲ್ಲಿ 1.5 ವರ್ಷ ಯುದ್ಧಕ್ಕೆ ಹೋಗಿದ್ನಲ್ವಾಗ, ಸೊ ಅವಾಗ ಹೋಗಿರುವಾಗ ಸೊ ಅವ್ರಿಗೆಲ್ಲ ಹಿಂಗೆಲ್ಲ ಮಾಡ್ಬೋದು. ಮತ್ತು ಕಾಳಿರುತ್ತೆ, ಕಾಳೆಲ್ಲ ಬೇಯಿಸ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಏನು ಎಂಜಾಯ್, ಅಮೇಝಿಂಗ್, ಕ್ಯಾನ್ ವಿ ಈಟ್ ಸಚ್ ಟೇಸ್ಟಿ ವೆಜಿಟೇರಿಯನ್ ಫುಡ್ ಅಂತ. ಮತ್ತು ನಂಗೆ ಗೊತ್ತಿರೋ ಅಷ್ಟು ಮೈಸೂರು ಪಾಕ್ ಕೂಡ ಮಾಡಿಕೊಟ್ಟಿದ್ರು ಅವ್ರಿಗೆ. ಏನು ಕಳ್ಳೆ ಹಿಟ್ಟು, ಸಕ್ಕರೆ, ತುಪ್ಪ ಅಷ್ಟೇ. ಅಂದರೆ ಕರೆಕ್ಟ್ ಟೆಂಪ್ರೇಚರ್ ಇರಬೇಕು ಮತ್ತು ಟೈಮಿಂಗ್ ಕರೆಕ್ಟ್ ಇರಬೇಕು. ನನಗೆ ಎಷ್ಟು ಗೊತ್ತಿತ್ತು ಅಲ್ಲ ಅಷ್ಟೇ ಅದರಲ್ಲೇ ಮಾಡಿ ಅವ್ರಿಗೆ. ಮಕ್ಕಳೆಲ್ಲ ಏನು ಮಾಡ್ತಾರೆ, ಏನು ಓದ್ತಿದ್ದಾರೆ ಅವರು ಅಂತ? ನನ್ನ ಮಗಳು MBBS MD DM ಮಾಡಿಬಿಟ್ಟು
ಅವಳು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನಾರಾಯಣ ಹೃದಯದಲ್ಲಿ. ಓಕೆ. ಅವಳು ಈಗ ಕನ್ಸಲ್ಟೆಂಟ್ ಅವಳು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಮತ್ತು ನನ್ನ ಹಳೆಯ ಕಾರ್ಡಿಯಾಲಜಿಸ್ಟ್, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಮತ್ತು ನನ್ನ ಮಗ BMS ಕಾಲೇಜಿಂದ ಇಂಜಿನಿಯರಿಂಗ್ ಪಾಸ್ ಮಾಡಿ ಯು ಕೆಗೆ ಹೋಗ್ಬಿಟ್ಟು ಅಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಿಬಿಟ್ಟು ಕ್ಯಾಟ್ರಪಿಲ್ಲರ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಪ್ರಾಡಕ್ಟ್ ಡಿಸೈನರ್ ಆಗಿದ್ದಾರೆ ಅಲ್ಲಿ. ಸೊ ಮತ್ತು ನನ್ನ ವೈಫ್ HOD ಪೀಡಿಯಾಟ್ರಿಕ್ಸ್ ರಮಯ ಹಾಸ್ಪಿಟಲ್. ಸೊ ನಮ್ಮ ಮನೇಲಿ ಸರಸ್ವತಿ ತಾಯಿದ ಆಶೀರ್ವಾದ ಪೂರ್ತಿ, ನಮ್ಮ ಲಕ್ಷ್ಮಿಯಿಂದ ನಾವು ಹೋಗೋದು ಇಲ್ಲ, ಎಷ್ಟು ಬೇಕು ಅಷ್ಟು ಇದ್ರೆ ಸಾಕು ಅಷ್ಟು, ಬಟ್ ಅದಕ್ಕೆ ನಾವು ಬೆನ್ನ ಹತ್ಕೊಂಡು ಹೋಗಲ್ಲ ನಾವು. ಓಕೆ ಸರ್, ಅನೇಕರಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಲೈಕ್ ನಾವು ನೋಡಿದ ಹಾಗೆ IPS ಅಧಿಕಾರಿಗಳು ಪೊಲಿಟಿಕಲ್ ಕರಿಯರಲ್ಲಿ ಸಕ್ಸಸ್ ಆಗಿರುವಂಥದ್ರ ರೇಷಿಯೋ ತುಂಬ ಕಡಿಮೆ ಇದೆ. ಶಂಕರ್ ಬಿದ್ರಿ ಅವರು ಏನೋ ಮಾಡ್ತೀನಿ ಅಂತ ಬಂದರು, ಅವ್ರಿಗೂ ಕೂಡ ಪಾಪ ಸಮಸ್ಯೆ ಆಯಿತು. ಮೊನ್ನೆ ನಾನು ರೀಸೆಂಟ್ಲಿ ಒಬ್ಬರು ಮಾಜಿ IPS ಆಫೀಸರ್ನ ನೋಡಿದೆ, ಯಾವುದೋ ಒಂದು ಪಕ್ಷದ ಕಚೇರಿಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಪಾಪ ಚೇರ್ ಹಾಕ್ಕೊಂಡು ಕೂತ್ಕೊಂಡಿದ್ರು. ತುಂಬ ಬೇಸರ ಆಗುತ್ತೆ ಆ ಥರದ್ದೆಲ್ಲ ನೋಡೋದಕ್ಕೆ. ನಿಮಗೆ ಇರುವಂಥ ವಿಷನ್ ಏನು ಅಂತ ಪೊಲಿಟಿಕಲ್ಲಿ? ನೋಡಿ, ನಾವು IPS ಬಿಟ್ಟು ರಾಜಕಾರಣಕ್ಕೆ ಹೋದ ನಂತರ IPS ಬ್ಯಾಗೇಜ್ ತಲೆ ಮೇಲೆ ಹೊತ್ಕೊಂಡು ಹೋದರೆ ನನಗೆ ಮಾನ ಬೇಕು, ಸನ್ಮಾನ ಬೇಕು, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇದ್ದರೆ ಅದು ಅತಿ ಮೂರ್ಖತನ. ಪಕ್ಷದ ಕಚೇರಿ ಗುಡಿಸು ಅಂತ ಹೇಳಿದ್ರೂ ಅದು ಮಾಡಕ್ಕೆ ತಯಾರಿರು. ಇದು ಚಿಕ್ಕ ಕೆಲಸ, ನಾನೊಬ್ಬ DGP ಅವೆಲ್ಲ ಬಿಟ್ಟು ಬಂದಾಯ್ತದಲ್ಲ, ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಪಕ್ಷದ ಬೇರೆ ವ್ಯವಸ್ಥೆನೇ ಇರುತ್ತೆ, ಪಕ್ಷದ ವ್ಯವಸ್ಥೆ ಒಳಗೆ ನಾವು ಸೇರ್ಕೊಂಡ್ಬಿಡ್ಬೇಕು. ಪೊಲೀಸ್ ವ್ಯವಸ್ಥೆ ತೊಗೊಂಡು ನಾವು ಪಕ್ಷದ ವ್ಯವಸ್ಥೆ ಒಳಗೆ ಸೇರಿಸಿ ನನಗೆ ಸ್ಥಾನ ಕೊಡಿ, ಮಾನ ಕೊಡಿ ಅಂತ ಹೇಳೋದಾಗಲ್ಲ. ಅಧಿಕಾರದಲ್ಲಿರುವಾಗ ನಿಮ್ಮದೇ ದೊಡ್ಡ ಕಚೇರಿ, ಬಟನ್ ಹೊತ್ತಿದ್ರೆ ಓಡ್ ಬರ್ತಾನೆ, ನೀರು ತಂದು ಕೊಡ್ತಾನೆ, ನಿಮ್ಮದೇ ಅಟ್ಯಾಚ್ ಬಾತ್ರೂಮು, ನಿಮ್ಮದೇ ಡೈನಿಂಗ್ ರೂಮ್. ಅದೆಲ್ಲ ಇಲ್ಲ, ಕಾಮನ್ ಬಾತ್ರೂಮು ಮತ್ತು ಲೈನಲ್ಲಿ ನಿಂತ್ಕೋಬೇಕು, ಅನ್ನ ಸಾಂಬಾರು ಅಥವಾ ಏನು ವ್ಯವಸ್ಥೆ ಮಾಡಿದೆ. ಸೊ ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮ ನಾಲೆಜ್ ಮಾತ್ರ ತೊಗೊಂಡು ಹೋಗಬೇಕು ಹೊರತು ನಮ್ಮ ಸೌಲಭ್ಯಗಳು ಬೇಕು ಇತ್ಯಾದಿಗಳು ತೊಗೊಂಡೋದ್ರೆ ಅದು ನಮ್ಮಷ್ಟು ದೊಡ್ಡ ಮೂರ್ಖ. ಮತ್ತು ಈಗೋ ಇರಬಾರ್ದು, ಪಾಲಿಟಿಕ್ಸಲ್ಲಿ ಈಗೋ ಇರಬಾರ್ದು. ಯು ಹ್ಯಾವ್ ಟು ಬಿಗಿನ್ ಫ್ರಮ್ ದಿ ಲೋವೆಸ್ಟ್ ಲೆವೆಲ್ ಬರ್ತದೆ. ಮತ್ತು ನಾನು ಅವನ ಜೊತೆ ಮಾತಾಡೋಲ್ಲ, ಇವನ ಜೊತೆ ಮಾತಾಡೋಲ್ಲ, ಇವನು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇದೆಲ್ಲ ಈ ಮಡವಂತಿಗೆಲ್ಲ ಈ ಪೊಲೀಸ್ ಇಲಾಖೆ ಮತ್ತು ವಿದ್ಯಾವಂತರು ಮತ್ತು ಮಾಧ್ಯಮದವರು ಇವನು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಅದೆಲ್ಲ. ಸೊ ರಾಜಕಾರಣದಲ್ಲಿ ಯಾರು ಓಟ್ ಹಾಕಿಸ್ತಾನಲ್ಲ ಅವನೇ ದೇವ್. ಸೊ ಎಲ್ಲರಿಗೂ ಮಾತಾಡ್ಸೋ. ಮತ್ತು ನೋಬಡಿ ಈಸ್ ಪರ್ಮನೆಂಟ್ಲಿ ಬ್ಯಾಡ್. ನಾವು ಎಲ್ರಿಗೂ ಪಟ್ಟ ಕಟ್ಬಿಡ, ಅವ್ನು ಸರಿ ಇಲ್ಲ, ಅವ್ನು ಒಳ್ಳೆಯವನು, ಅವ್ನು ಕೆಟ್ಟವನು. ಎವ್ರಿಬಡಿ ಹ್ಯಾಸ್ ಗಾಟ್ ಗುಡ್ ಕ್ವಾಲಿಟಿ. ಆ ಒಳ್ಳೆ ಕ್ವಾಲಿಟಿ ನಾವು ಯೂಟಿಲೈಸ್ ಮಾಡಬೇಕು ಅಷ್ಟೇ. ಓಕೆ ಸರ್, ಈಗಲೂ ಕೂಡ ಚಾಮರಾಜಪೇಟೆಯಲ್ಲಿ ಗ್ರೌಂಡ್ ವರ್ಕನ್ನು ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಬೇಸ್ಮೆಂಟನ್ನು ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ? ಸಂಪರ್ಕದಲ್ಲಂತೂ ಇದ್ದೀನಿ. ಮೊನ್ನೆ ದೀಪಾವಳಿ ಕಾರ್ಯಕ್ರಮ ಇರಲಿ ಮತ್ತು ಇದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇರಲಿ, ಅದರೆಲ್ಲ ಭಾಗವಹಿಸಿದ್ದೇನೆ ಇಲ್ಲಿಗೆ. ಮತ್ತು ಅಲ್ಲೇ ಒಂದು ನಮ್ಮ ಕೆಲವು ಗ್ರೂಪ್ ಎಲ್ಲ ಇದೆ, ನಾವು ಕಾಫಿ ಕುಡಿಯೋಕ್ಕೆ ನಾವು ಸೇರ್ತೀವಿ, ನಾವು ತಿಂಡಿ ತಿನ್ನೋಕ್ಕೆ ಸೇರ್ತೀವಿ. ಸೊ ಒಂದು ಚುನಾವಣೆ ಸದ್ಯಕ್ಕೆ ಇಲ್ಲದಿದ್ರೂ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಅಟ್ಲೀಸ್ಟ್ ತಿಳ್ಕೊಳ್ಳೋಷ್ಟು ಕಾದರೂ ನಾವು ಅಲ್ಲಿ ಹೋಗ್ತಾ ಇರಬೇಕು ಅಲ್ಲಿಗೆ. ಮತ್ತು ಅಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ನಾನು ವಿಸಿಟ್ ಮಾಡ್ಕೊಂಡು ಬಂದೆ. ಮತ್ತು ಇನ್ನೂ ಮಾಡೋದು ತುಂಬ ಇದೆ, ನಾನು ಇದು ಅಷ್ಟು ಮಾಡಿಲ್ಲ, ಭಾಳಷ್ಟು ಮಾಡೋದಂತೆ. ಯಾಕೆಂದರೆ ಅಲ್ಲಿರೋ ಒಬ್ಬರು ನಾಯಕರು 30 ವರ್ಷದಿಂದ ಅವರು ಅಲ್ಲೇ ಇರೋದ್ರಿಂದ, ಮತ್ತು ಎಲ್ಲರೂ ಅದೊಂಥರ ಅಲ್ಪಸಂಖ್ಯಾತರ ಬೆಲ್ಟ್ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಜನನೇ ಅವ್ರಿಗೆ ಜಾಸ್ತಿ ಓಟ್ ಹಾಕ್ತಾ ಇದ್ದಾರೆ. ಬಟ್ ಏನಂದರೆ ನಾವು ಸತತವಾಗಿ ಪ್ರಯತ್ನ ಮಾಡಿದ್ರೆ ಮತ್ತು ಅವ್ರ ಮನಸ್ಸು ಕೂಡ ಗೆಲ್ಲಬೇಕು. ನಾವೇನು ಯಾರಿಗೋ ಅವಮಾನ ಮಾಡೋಕ್ಕೆ ಬರ್ತಾರೆ. ಮತ್ತು ಅಲ್ಪಸಂಖ್ಯಾತರ ಜೊತೆ ನಂದು ಒಂದು ವಿಶೇಷವಾದ ಸಂಬಂಧ ಇದ್ದಿದ್ದು. ಯಾಕೆಂದರೆ ನಾನಂತೂ ಚಾಲೆಂಜ್ ಮಾಡಿದ್ದೀನಿ, ಬೇಕಾದರೆ ಒಂದು ವೇದಿಕೆಯಲ್ಲಿ ನಾವಿಬ್ಬರು ಕೂತ್ಕೊಳ್ಳೋಣ, ಯಾರು ಎಷ್ಟು ಮಾಡಿದ್ದಾರೆ ನಾನು ಹೇಳಿಬಿಡ್ತೀನಿ ಅಂತ. ಇಷ್ಟು ನಾನು 33 ವರ್ಷದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದೆ, ಒಂದು ಕಡೆಯೂ ಸಹ ಯಾರ್ದು ಒಂದು ತೊಟ್ಟು ರಕ್ತ ಬಿಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನಾನು. ಆ್ಯಂಡ್ ನಾನು ಕೆಲಸ ಮಾಡಿದೆಲ್ಲ ಮೋಸ್ಟ್ ಸೆನ್ಸಿಟಿವ್ ಪ್ಲೇಸಲ್ಲಿ, ಹುಣಸೂರು, ಮಂಡ್ಯ, ದಾವಣಗೆರೆ, ಶಿವಮೊಗ್ಗ, ಮತ್ತು ಹುಬ್ಬಳ್ಳಿ ಧಾರವಾಡ, ಬೆಳಗಾಂ, ಕೊಡಗು, ಬ್ಯಾಂಗ್ಳೂರು ಸಿಟಿ, ಮೈಸೂರು, ಎಲ್ಲ ಕಮ್ಯುನಲಿ ಸೆನ್ಸಿಟಿವ್ ಪ್ಲೇಸಸ್. ಒಂದು ಕಡೆ ಕಮ್ಯುನಲ್ ರೈಟ್ ಆಗಾಂಗ ವಾತಾವರಣನೇ ನಾನು ತೆಗೆದುಬಿಡ್ತಾಯಿದ್ದೆ, ಕಮ್ಯುನಲ್ ರೈಟ್ ವಾತಾವರಣ ತೆಗೆದುಬಿಡ್ತಾಯಿದ್ದೆ ನಾನು. ಸೊ ಇವತ್ತು ಕೂಡ ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ, ವೆರಿ ವೆರಿ ಗುಡ್ ವಿತ್ ಮೀ. ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್. ನನ್ನ ಹತ್ರ ಏನಾದರೂ ಸಂಪಾದನೆ ಮಾಡಿದೆ ಅಂದರೆ ಅದಕ್ಕೆ ನಾವು ಮೌಲ್ಯ ಕಟ್ಟೋಕ್ಕಾಗಲ್ಲ, ಅಷ್ಟು ಮೌಲ್ಯದ ಸೋಷಿಯಲ್ ಕ್ಯಾಪಿಟಲ್ ನನ್ನ ಹತ್ರ ಇದೆ. ಇನ್ಫ್ಯಾಕ್ಟ್ ಎಲೆಕ್ಷನ್ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಸೈಲೆಂಟ್ ಸುನೀಲ್ ಅವರನ್ನ ಭೇಟಿ ಮಾಡ್ತೀನಿ ಅಂತ ನೀವು ಹೇಳಿದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗೋಕ್ಕೆ ಶುರುವಾಗೋಯ್ತು. ಎಂಥ IPS ಆಫೀಸರು, ಒಬ್ಬ ಕಾನ್ಸ್ಟೇಬಲ್ ಫೋನ್ ಮಾಡಿದರೆ ಹೆದರ್ಕೊಳ್ಳುವಂಥ ವ್ಯಕ್ತಿ ಹತ್ರ ಹೋಗ್ತೀನಿ, ಅವ್ರು ಸಪೋರ್ಟ್ ಕೇಳ್ತೀನಿ ಅಂತಿದ್ದಾರಲ್ಲ, ಆ ಥರದ್ದೆಲ್ಲ ಟ್ರೋಲ್ ಆಯ್ತಲ್ಲ ಸರ್? ಅದು ಸೈಲೆಂಟ್ ಸುನೀಲ್ ಅಲ್ಲ, ಅದು ಕೆಲವು ಮಾಧ್ಯಮದವ್ರು ಕನ್ಫ್ಯೂಸ್ ಮಾಡೋ. ಬಟ್ ಐ ಆಮ್ ಟೆಲಿಂಗ್ ಯು, ನಾವು
ವೆದರ್ ಇಟ್ ಇಸ್ ಸೈಲೆಂಟ್ ಸುನೀಲ್ ಆರ್ ವೈಲೆಂಟ್ ಸುನೀಲ್ ಯಾರೇ ಇರಲಿ, ಯಾಕೆ ನಾವು ಒಬ್ಬರಿಗೆ ಪಟ್ಟ ಕಟ್ಬಿಡ್ತೀವಿ ಇವು ನೀನು ರೌಡಿ ಅಂತ? ಏನು ಅವ್ರಿಗೇನು ಜೀವನ ಇಲ್ವಾ ಅವ್ರಿಗೆ? ಯಾಕೆ ರೌಡಿ ಆಗಿದ್ದಾರೆ, ಯಾಕೆ ಒಬ್ಬರು ಕ್ರಿಮಿನಲ್ ಆಗಿದ್ದಾರೆ ಅಂತ ಯು ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್ ವೆನ್ ಯು ಲೀವ್ ದಿ ಪೊಲೀಸ್ ಅನ್ಕೊಂಬಿಟ್ಟ. ಪೊಲೀಸಲ್ಲಿರುವಾಗ ನಾನು ಪೊಲೀಸು, ಅವನು ಕಳ್ಳ ಅಷ್ಟೇ ಸಂಬಂಧ ಇದ್ದಿದ್ದು, ಅವನು ರಾಜಕಾರಣಿ ಅಂತ. ಸೊ ಯಾರಿಗೋ ಪಟ್ಟ ಕಟ್ಟೋ ಅವಶ್ಯಕತೆ ಇಲ್ಲ. ಮತ್ತು ಸುನೀಲ್ ವೆಂಕಟ್ ಅಂತ ಇನ್ನೊಬ್ಬ ಹುಡುಗ ಇದ್ದಿದ್ದು, ಅವನ ಆಕಾಂಕ್ಷಿಯಾಗಿದ್ದ ಅಂತ ಅವನಿಗೆ ಟಿಕೆಟ್ ಸಿಗಲಿಲ್ಲ, ನಾನು ಮುಸ್ಕೊಂಡು ಕೂತ್ಕೊಂಡಿದ್ದ ಅವನು. ಸೊ ಅವನಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ದೆ ಹೊರತು, ಬಟ್ ಐ ನೋ ಸೈಲೆಂಟ್ ಸುನೀಲ್. ಪೊಲೀಸಲ್ಲಿ ಇರುವಾಗ ಸೈಲೆಂಟ್ ಸುನೀಲ್ ಗೊತ್ತಿತ್ತು ನನಗೆ, ಪೊಲೀಸ್ ಬಿಟ್ಟ ನಂತರ ಸೈಲೆಂಟ್ ಸುನೀಲ್ ಗೊತ್ತು ನನಗೆ ಈಗ. ಆ್ಯಂಡ್ ಈಗ ನಾವು ರಾಜಕಾರಣದಲ್ಲಿ ಇದೀವಿ ನಾವು. ವಿ ಕ್ಯಾನ್ ಓನ್ಲಿ ಸೇ ದಟ್ ಆ ತಕ್ಷಣ ಯಾರಿಗೋ ಕಾನೂನು ವಿರುದ್ಧವಾಗಿ ಮಾಡಬಾರ್ದು ಅಷ್ಟೇ ನಮಗೆ ಇದೆ ಹೊರತು, ನಾವು ಕೂತ್ಕೊಂಡು ಈಸ್ ಗುಡ್, ನಾನೇ ಕೆಟ್ಟವನು, ನಿಮ್ಗೆ ಗೊತ್ತಿಲ್ಲ, ಯು ಮೇ ನಾಟ್ ಬಿ ನೋಯಿಂಗ್, ನಂದೇ ನೆಗೆಟಿವ್ ಕೆಲವು ಕ್ವಾಲಿಟೀಸ್ ಇರ್ಬೋದಲ್ಲ. ಸೊ ನಾವು ಕೂತ್ಕೊಂಡು ಅವ್ನು ರೌಡಿ, ಅವನು ಹಂಗೆ ಅಂತ ನಾವು ಯಾಕೆ ಪಟ್ಟ ಕಟ್ಟಬೇಕು? ಎವ್ರಿಬಡಿ ಈಸ್ ಗಾಟ್ ಎ ಚಾನ್ಸ್ ಟು ಲಿವ್. ನಿಜ. ಟ್ರೋಲ್ ಮಾಡೋರೇನು ಸುಮ್ಮನೆ ಮನೇಲಿ ಕೂತ್ಕೊಂಡು ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡೋರು ಮುಂದೆ ಬರಲಿ, ಅವರು ಪ್ರಪಂಚದ ಭಾಗವಹಿಸಲಿ, ಜೀವನದಲ್ಲಿ ಭಾಗವಹಿಸಲಿ. ಕೂತ್ಕೊಂಡು ಕೀಬೋರ್ಡ್ ವಾರಿಯರ್ಸ್ ಅಂತ ಅವ್ರಿಗೆ ನಾವು ಅಲ್ಲಿಗೆ. ಇತ್ತೀಚಿನ ರಾಜಕೀಯವನ್ನು ನೋಡೋದಾದರೆ ತುಂಬ ಜನ ಸೀನಿಯರ್ ಪೊಲಿಟಿಷಿಯನ್ಸ್ ಹೇಳ್ತಾ ಇದ್ರು, ಬಿ ಆರ್ ಪಾಟೀಲ್ರು ಅವರೆಲ್ಲ ನನಗೇನು ಹೇಳ್ತಿದ್ರು ಅಂದರೆ, ಈಗಿನ ರಾಜಕೀಯ ನಮಗೆ ಸರಿ ಹೋಗಲ್ಲಪ್ಪ, ದುಡ್ಡು ಸುರಿಬೇಕು, ನಮ್ಮ ಹತ್ರ ದುಡ್ಡಿಲ್ಲ, 200 ಕೋಟಿ 300 ಕೋಟಿ ಡಿಮ್ಯಾಂಡ್ ಮಾಡುತ್ತೆ ಫೀಲ್ಡು ಅಂತ. ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ಏನಂದರೆ ನಾವು ಸರೆಂಡರ್ ಕೂಡ ಮಾಡೋಕ್ಕಾಗಲ್ಲ. ದಟ್ ಇಲ್ಲಿ ಮುಂದೆ ಒಂದಿಷ್ಟು ಜನ ಇದರ ವಿರುದ್ಧವಾಗಿ ಇದ್ದು ದುಡ್ಡಿಲ್ಲದ್ರೆ ನಾವು ರಾಜಕೀಯ ಮಾಡೋಕ್ಕೆ ಗ್ರೌಂಡಲ್ಲಿ ಇರಬೇಕು. ನಾವು ಸಕ್ಸಸ್ ಆಗ್ತೀವೋ ಇಲ್ವೋ ಜನ ತೀರ್ಮಾನ ಮಾಡ್ತಾರೆ, ಬಟ್ ಜನ ನಮ್ಮ ಪರವಾಗಿ ತೀರ್ಮಾನ ಮಾಡೋಕ್ಕೆ ನಾವು ಕ್ರಿಯೇಟ್ ಮಾಡಬೇಕು ಅಟ್ಮಾಸ್ಫಿಯರಲ್ಲಿ. ಆವಾಗ ದುಡ್ಡು ಸ್ವಲ್ಪ ಬೇಕಿತ್ತು, ಆಮೇಲೆ ಇನ್ನೊಬ್ಬ ಸ್ವಲ್ಪ ಖರ್ಚು ಮಾಡ್ತೀವಿ, ಇನ್ನು ಸ್ವಲ್ಪ ಖರ್ಚು ಮಾಡ್ತೀವಿ ಅಂತ ಸ್ವಲ್ಪ ಮಾಡಿದ ನಂತರ ಅದು ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಆಗೋಯ್ತು. ಈಗ ಅದು ಒಂಥರ ಸ್ಯಾಚುರೇಷನ್ ಪಾಯಿಂಟ್ಗೆ ಹೋಗ್ಬಿಟ್ಟಿದೆ. ಬಟ್ ಜನ ಅದು ಅರ್ಥ ಮಾಡ್ಕೊಳ್ತಾರೆ. ದುಡ್ಡು ಕೊಟ್ಟು ಆಮೇಲೆ ನಮಗೇನು ಕೊಡೋದಲ್ಲ, ಸೌಲಭ್ಯಗಳೇ ನಮಗೆ ಕೊಡೋಲ್ಲ. ಯಾಕೆಂದರೆ ಅವ್ರು ದುಡ್ಡು ರಿಕವರ್ ಮಾಡ್ಕೋಬೇಕು ಅಂದರೆ ಎಲ್ಲ ಭ್ರಷ್ಟರಾಗಿ ನಾವು ಇರಬೇಕು ಅಂತ. ಸೊ ಥಿಂಗ್ಸ್ ಆರ್ ಕಮಿಂಗ್ ಬ್ಯಾಕ್. ನೆಕ್ಸ್ಟ್ ಜನ್ರೇಷನ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಇನ್ನೂ ಮುಂದಿನ ಎಲೆಕ್ಷನ್ಗೆ 1,000 ಕೋಟಿ ಬೇಕಾ, 2,000 ಕೋಟಿ ಬೇಕಾ? ಆಗಲ್ಲ. ಬಟ್ ಇಟ್ ಹ್ಯಾಸ್ ಟು ಸ್ಟಾಪ್. ಸೊ ನಮ್ಮಂಥವ್ರು ಅದಕ್ಕೆಲ್ಲ ನಾವು ಬ್ರೇಕ್ ಹಾಕಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಕೇವಲ ದುಡ್ಡು ಒಂದೇ ಅಲ್ಲ, ದುಡ್ಡು ಅಲ್ಲದೇನೂ ಮೌಲ್ಯಗಳು, ಸಂಪರ್ಕ, ಸಂಘಟನೆ, ವಿಶ್ವಾಸ, ಸಹಾಯ, ನಿಂತ್ಕೊಳ್ಳೋದು ಜೊತೆಯಲ್ಲಿ, ಅದನ್ನು ನಾವು ಮಾಡಬೇಕಾಗಿರೋದು ಭಾಳ ಮುಖ್ಯ. ಅದೆಲ್ಲ ಬಿಟ್ಬಿಟ್ಟು ಯಾರಿಗೆ ಏನು ಬೇಡ ದುಡ್ಡಲ್ಲೆಲ್ಲ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರಲ್ಲ. ಬಟ್ ಏನಂದರೆ ಜನರಿಗೂ ಒಂದು ರೀತಿಯಾಗ ದುಡ್ಡು ಕೊಟ್ಟರೆ ನಮ್ಗೆ ಓಟ್ ಹಾಕ್ತೀವಂತ. ಸೊ ಈಗ ಕಂಟಿನ್ಯೂಸ್ ಆಗಿ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ನೋಡಿ, ಕಂಡೀಷನ್ ನೋಡಿ. ಈಗ ನೀವು ಸರ್ಕಾರಿ ಆಸ್ಪತ್ರೆಗಳ ಕಂಡೀಷನ್ ನೋಡಿ, ಸರ್ಕಾರಿ ರಸ್ತೆ ಕಂಡೀಷನ್ ನೋಡಿ. ಅದು ಹಳೆ ಒಂದು ಗಾದೆ ಇದಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಲ್ಲ, ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ, ಸರ್ಕಾರಿ ರಸ್ತೆ ಮೇಲೆ ಹೋಗಲೇಬೇಕಾಗಿರುತ್ತೆ, ಸರ್ಕಾರಿ ಬಸ್ಸಲ್ಲೂ ಹೋಗಲ್ಲ, ಬಟ್ ಸರ್ಕಾರಿ ನೌಕರಿ ಮಾತ್ರ ಬೇಕು. ಸೊ ಈ ಮೆಂಟಾಲಿಟಿ ಇದಲ್ಲ ಅದಕ್ಕೆ. ಸೊ ಯಾಕೆ? ಸೊ ವೆನ್ ಐ ರೀಡ್ ಅಬೌಟ್ ದಿಸ್ ಪೀಪಲ್ ಲೈಕ್ ಲೀ ಕ್ವಾನ್ ವ್ಯೂ ಅಂತ ಸರ್ಕಾರದಲ್ಲಿರೋಷ್ಟು ವ್ಯಾಲ್ಯೂ ಇದೇ ಬ್ರಿಟಿಷರು ಇರೋವಾಗನೇ ಇಂಥ ಗೌರ್ಮೆಂಟ್ ಸ್ಕೂಲ್ ಇತ್ತು. ನೀವು ಹಳ್ಳಿ ಕಡೆ ನೋಡಿ, ಒಂದೊಂದು ಗೌರ್ಮೆಂಟ್ ಸ್ಕೂಲ್ ಅಂದರೆ 3-4 ಎಕರೆ ಇದೆ. ಮತ್ತು ಒಂದೊಂದು ಗೌರ್ಮೆಂಟ್ ಸ್ಕೂಲಲ್ಲಿರೋ ಮೇಷ್ಟ್ರು ಎಂಥ ಮೌಲ್ಯಹಿತ ಮೇಷ್ಟ್ರುಗಳು. ಅವರು ಸಾಹಿತ್ಯ, ಇತಿಹಾಸ, ಭೂಗೋಳ ಇದೆಲ್ಲ ಓದ್ಕೊಂಡು ಬಂದು ಮಕ್ಕಳಿಗೆ ಹೇಳೋ. ಸೊ ದರ್ ಈಸ್ ಪಾಸಿಬಿಲಿಟಿ ಆಫ್, ನಾನು ಹೇಳ್ತಾ ಇರೋದನ್ನ ನಗು ಬರ್ತಾ ಇರ್ಬೋದು, ಬಟ್ ಇವತ್ತಿನ ದಿನ ಅದರದ ಅವಶ್ಯಕತೆ ಇದೆ, ನಿಜವಾದರ ಅವಶ್ಯಕತೆ ಇದೆ. ಮತ್ತು ಜನ ಮೂಲತಃ ಕೆಟ್ಟವರಲ್ಲ, ಜನ ಎಲ್ಲ ಒಳ್ಳೆಯವರೇ. ಅವ್ರಿಗೆ ವ್ಯವಸ್ಥೆ ಕೆಡಿಸ್ಬಿಡುತ್ತೆ ಅವ್ರಿಗೆ. ಸೊ ಎಲ್ಲನೂ ಒಂದು ಕಡೆ ನಾವು ಅದಕ್ಕೆ ಹಿಡ್ಕೊಳ್ಳೋರೊಬ್ರು ಬೇಕಲ್ಲ. ಈಗ ಪಾತ್ರೆ ಒಳಗೆ ಹಾಲು ಹಾಕ್ಬಿಟ್ಟು ಹೋಗಿ ಅಂತ ಹೇಳಿ ಎಲ್ಲರೂ ಅಲ್ಲಿ ನೀರು ಸುರಿತಾ ಇರ್ತಾರೆ. ಒಂದು ಜನ ಹಾಲು ಹಾಕೋರು ಇರಬೇಕಲ್ಲ ಒಳಗೆ. ಅದಕ್ಕೆ ಸೊ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಉಳಿದಿದ್ದು ಮತ್ತು ನಾನು ಪ್ರೂವ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ನಾನು 33 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ, ಸೊ ನನಗೇನು ಎನರ್ಜಿ ಇದೆ ಅಷ್ಟು ಕೂಡ ನಾನು ಇದರಲ್ಲಿ ಹಾಕ್ತೀನಿ. ಐ ಆಮ್ ಪುಟಿಂಗ್ ಮೈ ಎನರ್ಜಿ ಫುಲ್. ನನಗೇನು ಮಾಡೋಕ್ಕಾಗತ್ತೆ, ಇನ್ನೂ ಮಾಡ್ಬೋದು. ಬಟ್ ನನಗೇನು ಇದರಿಂದ ನಾನು ಕಾಸು ಮಾಡ್ಕೋಬೇಕು, ಅಪಾರ್ಟ್ಮೆಂಟ್ ಕಟ್ಟಬೇಕು, ಕಾಂಪ್ಲೆಕ್ಸ್ ಕಟ್ಟಬೇಕು, ಜಮೀನು ಮಾಡಬೇಕು, ಐ ಹ್ಯಾವ್ ನೋ ಸಚ್ ಆಂಬಿಷನ್ಸ್. ಆಮ್ ಆದ್ಮಿ ಪಕ್ಷಕ್ಕೆ ನೀವೇ ಸೆಲೆಬ್ರಿಟಿ ಆಗಿದ್ರಿ ಆ್ಯಕ್ಚುಲಿ.
ಬಿಜೆಪಿಗೆ ಬಂದ ಮೇಲೆ ಬಿಜೆಪಿ ಒಂದು ಟಿಕೆಟ್ ಕೊಡ್ತು, ನೀವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರಿ, ಬಿಟ್ರೆ ಬೇರೆ ಏನು ಲಾಭ ಆಯಿತು ಬಿಜೆಪಿಯಿಂದ ಅಂತ? BJP ನಾವು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಸಿಗ್ದಂಗೆ ಆಯ್ತು ಅಲ್ಲಿಗೆ. ಮತ್ತು BJP ದೊಡ್ಡ ಸಂಘಟನೆ ಸದಸ್ಯನಾಗಿ ಆಯಿತು. ಮತ್ತು ದೊಡ್ಡ ಪಕ್ಷದಲ್ಲಿ ಏಕಾಏಕಿಯಾಗಿ ನೀವು ಹೊರಗಿಂದ ಬಂದ ತಕ್ಷಣ ನಿಮಗೇನು ಯಾರು ಸಿಂಹಾಸನ ಮೇಲೆ ಕೂಡಿಸಲ್ಲ. ಆ ಸಂಘಟನೆಯ ಕಲ್ಚರ್ ಒಳಗೆ ನಾವು ಜೆಲ್ ಆಗಬೇಕು. ಮತ್ತು ನನಗಿಂತ ಹಿಂದೆ ಭಾಳ ಜನ ಬಂದು ಸೇರಿರ್ತಾರೆ, ಅವ್ರಿಗೆಲ್ಲ ಮತ್ತು ಅವರು ಭಾಳ ಕೇಪಬಲ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೂ ಅವಕಾಶಗಳು ಕೊಡಬೇಕು. ಮತ್ತು ಕೆಲವರು ಅತ್ಯಂತ ಹಿರಿಯರು ಇರ್ತಾರೆ, ಆ ಹಿರಿಯರಿಗೆಲ್ಲ ಕಡೆಗಣಿಸೋಕ್ಕೂ ಆಗೋಲ್ಲ. ಮತ್ತು ಪಕ್ಷದ್ದೇ ತಂದೇ ಆದ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ನಾವು ಗೌರವ ಕೊಡಬೇಕಾಗಿರುತ್ತೆ. ಬಟ್ ಏನಂದರೆ ಎಲ್ರಿಗೂ ಅವಕಾಶ ಸಿಗುತ್ತೆ, ಸರಿಯಾದ ಸಮಯಕ್ಕೆ ಎಲ್ರಿಗೂ ಅವಕಾಶ ಸಿಗುತ್ತೆ, ಅಷ್ಟೇ ಹೇಳಬಲ್ಲೆ. ಫೈನಲಿ ಸರ್, ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಕಾರ್ಯಕ್ರಮದ ಮುಖಾಂತರ ಏನು ಹೇಳಬೇಕು ಅಂದರೆ, ವಿಶೇಷವಾಗಿ ಯುವಕರಿಗೆ ಕೆಲವು ಮೌಲ್ಯಗಳು ಮತ್ತು ಕೆಲವು ಕ್ವಾಲಿಟೀಸ್ ಇದೆಲ್ಲ, ಅದು ಎವರ್ಗ್ರೀನ್ ಕ್ವಾಲಿಟೀಸ್. ನೀವೇ ಎಷ್ಟೇ ಬುದ್ಧಿವಂತ ಆದ್ರೂ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಇಂಟಗ್ರಿಟಿ ಮತ್ತು ನೀವು ಬೇರೆಯವ್ರಿಗೆ ಏನು ಮರ್ಯಾದೆ ಕೊಡ್ತಿರಲ್ಲ, ಅದು ನೀವು ಕೊಡಬೇಕಾಗಿರೋದು ಭಾಳ ಮುಖ್ಯ. ನೀವು ಇದೆಲ್ಲ ಓವರ್ಟೇಕ್ ಮಾಡಿಬಿಟ್ಟು ನಾನು ಅತಿ ಬುದ್ಧಿವಂತ ಅಂತ ಹೇಳಿ, ಮತ್ತು ನೀವು ಬುದ್ಧಿವಂತರು ಇರ್ಬೋದು, ಬಟ್ ಬುದ್ಧಿವಂತರಾಗಿರಬೇಕು, ಇರೋ ಅಷ್ಟೇ ಒಳ್ಳೆಯದು. ಬುದ್ಧಿವಂತಿಗೆ ಧೂರ್ತರಾಗ್ಬೋದು, ಕನ್ನಿಂಗ್ ಆಗಿಬಿಡಿ. ಬಿ ಕ್ಲೆವರ್, ಡೋಂಟ್ ಬಿ ಕನ್ನಿಂಗ್, ದಟ್ಸ್ ಆಲ್. ಅದಕ್ಕೆ ಸೊ ಆ ಕ್ವಾಲಿಟೀಸ್ ಇದ್ದರೆ ಎಲ್ಲರೂ ನಿಮ್ಮ ಮೇಲೆ ವಿಶ್ವಾಸ. ಮತ್ತು ಪೇಷನ್ಸಲ್ಲಿದ್ದು ಕಷ್ಟಪಟ್ಟು ಮಾಡ್ತಾಯಿದ್ರೆ ನಿಮ್ಮ ಟೈಮ್ ಬಂದೇ ಬರ್ತದೆ. ರಿವಾರ್ಡ್ ಈಸ್ ಗೋಯಿಂಗ್ ಟು ಬಿ ಯೋರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ನಮಸ್ಕಾರ. ವೀಕ್ಷಕರೇ, ಇದಿಷ್ಟು ನಮ್ಮ ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ಇವತ್ತು ಭಾಸ್ಕರ್ ರಾವ್ ಸರ್ ಅವರ ಹೋಮ್ ಟೂರ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಬೆಂಗಳೂರಿನಿಂದ. ಕ್ಯಾಮ್ರಾ ಪರ್ಸನ್ ದಯಾನಂದ್ KP ಜೊತೆ.